ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ, ಇದರ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾ. ರಶ್ಮಿ ಆರ್ ಇವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ವಿಷಯದ ಕುರಿತು ಸಂದರ್ಶನ ಕೇಳುವಿರಿ. ನಡೆಸಿಕೊಡಲಿದ್ದಾರೆ ರಜನಿ ಭಟ್. ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನದ ಇದರ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವಂತಹ ಡಾ. ರಶ್ಮಿ ಆರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಎಂಬ ವಿಚಾರದ ಬಗ್ಗೆ ನಮ್ಮೊಡನೆ ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್. ನಾವು ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡ್ತಿದ್ರೆ, ತೋಟಗಾರಿಕಾ ಬೆಳೆಗಳು ಅಂತ ಯಾವುದನ್ನು ಕರೀತಾರೆ ಹಾಗೂ ಇದರಲ್ಲಿ ಯಾವ ರೀತಿಯಾದಂತಹ ಸಾವಯವ ಕೃಷಿ ಮಾಡಬಹುದು, ಇದರ ಬಗ್ಗೆ ನಿಮ್ಮ ಮಾತುಗಳು. ಮುಖ್ಯವಾಗಿ ನಾವು ತೋಟಗಾರಿಕೆ ಬೆಳೆಗಳಂದ್ರೆ ಹಣ್ಣು, ತರಕಾರಿ, ಹೂವು ಮತ್ತೆ ಸಾಂಬಾರ್ ಪದಾರ್ಥಗಳು ಮತ್ತೆ ಬಹುವಾರ್ಷಿಕ ಬೆಳೆಗಳನ್ನ ತೋಟಗಾರಿಕೆ ಬೆಳೆಗಳಂತೇಳಿ ಕರಿತೀವಿ. ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳು ನಾವು ಬಳಸುವಂಥದ್ದು ಆಹಾರಕ್ಕೆ. ಸೊ ಹಣ್ಣು ಮತ್ತೆ ತರಕಾರಿಗಳನ್ನ ಆರೋಗ್ಯ ರಕ್ಷಕಗಳಂತೇಳಿ ಕರಿತೀವಿ, ಪ್ರೊಟೆಕ್ಟಿವ್ ಫುಡ್ ಅಂತ. ಸೊ ನಮಗೆ ಅಂದ್ರೆ ಜೀವಸತ್ವಗಳು, ವಿಟಮಿನ್ಸ್ ಅಂತ ಏನು ಕರಿತೀವಲ್ಲ, ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವಂಥದ್ದು ನಮ್ಮ ಹಣ್ಣು ಹಂಪಲುಗಳೇ ಸಿಗುವಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೊ ಹೈ ಈಲ್ಡಿಂಗ್ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ನಾವು ಹೈ ಈಲ್ಡಿಂಗ್ ವೆರೈಟೀಸ್ಗೆ ಹೋಗ್ತೀವಿ. ಸೊ ಈ ಹೈ ಈಲ್ಡಿಂಗ್ ವೆರೈಟೀಸ್ಗೆ ಹೋಗ್ಬೇಕಾದ್ರೆ ಸೊ ಅದಕ್ಕೆ ಬೇಕಾಗುವಂತ ರಾಸಾಯನಿಕಗಳು ಕೂಡ ಜಾಸ್ತಿ ಬಳಸಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ರಾಸಾಯನಿಕಗಳು ನಾವು ಈಲ್ಡ್ ಜಾಸ್ತಿ ಬೇಕು ಅಂದ್ರೆ ಒಂದು ರೀತಿಯಾಗಿ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಮಣ್ಣಿನ ಇಂಡೈರೆಕ್ಟ್ ಆಗಿ ನಾವು ಮಣ್ಣನ್ನ ನಾಶ ಮಾಡ್ತಾ ಇದೀವಿ. ರಾಸಾಯನಿಕ ಯಥೇಚ್ಛವಾಗಿ ಅಂದ್ರೆ ಶಿಫಾರಸು ಮಾಡಿದ ರೀತಿಯಲ್ಲಿ ಬಳಸೋದಿಲ್ಲ. ಸೊ ಆದ್ದರಿಂದ ಅದೇನಾಗತ್ತೆ, ಪುನಃ ನಮ್ಮ ದೇಹಕ್ಕೆ ಸೇರಿ ನಮ್ಮಲ್ಲಿ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಲ್ಲಾಗ್ಬೋದು, ವಯಸ್ಕರಲ್ಲಿ ಕೂಡ ಲೈಫ್ ಸ್ಟೈಲ್ ಡಿಸೀಸಸ್ ಅನ್ನ ಹೆಚ್ಚಾಗಿ ನಾವು ಇಲ್ಲಿ ಕಾಣ್ತಾ ಇದೀವಿ. ಸೊ ಅದಕ್ಕೆ ನಾವು ಸಾವಯವ ಕೃಷಿಯನ್ನ ಅಂದ್ರೆ ನಮ್ಮ ಹೊಲದಲ್ಲೇ ಸಿಗುವಂತ ಇನ್ಪುಟ್ಸ್ ಅನ್ನ ಬಳಸಿ ಕೃಷಿಯನ್ನ ಮಾಡೋದನ್ನ ಸಾವಯವ ಕೃಷಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ನಾವು ಅನುಸರಿಸೋದೇನಂದ್ರೆ ಬೆಳೆಗಳ ಪರಿವರ್ತನೆಗಳನ್ನ ಮಾಡ್ತೀವಿ. ಮತ್ತೆ ಲಭ್ಯವಿರುವ ಅಂದ್ರೆ ತೋಟದಲ್ಲಿ ಏನ್ ಕಸ ಕಡ್ಡಿಗಳನ್ನ ಲಭ್ಯ ಇರ್ತದಲ್ಲ ಅದನ್ನ ಬಳಸಿ ಗೊಬ್ಬರಗಳನ್ನ ಮಾಡಿ ಬಳಸುವಂತದ್ದು. ಯಾಕಂದ್ರೆ ಇಲ್ಲಿ ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಅದರಿಂದ ನಮ್ಗೆ ಇಳುವರಿ ಕಾಣ್ಬೋದು. ಮತ್ತೆ ನೈಸರ್ಗಿಕವಾಗಿ ದೊರಕುವಂತ ಸಸ್ಯ ಮೂಲಗಳನ್ನ ನಾವು ಪೋಷಕಾಂಶಗಳಾಗಿ ಅಂದ್ರೆ ಮಣ್ಣಿಗೆ ಒದಗಿಸುವಂತದ್ದು. ಸೊ ಇದರಿಂದ ನಾವು ಉತ್ತಮ ರೀತಿಯ ಬೇಸಾಯ ಕ್ರಮಗಳನ್ನ ಮಾಡಬಹುದು. ಸೊ ಇಲ್ಲಿ ಸಾವಯವ ಕೃಷಿಯನ್ನ ಈ ರೀತಿ ಅಂದ್ರೆ ಬೆಳೆಗಳಿಗೆ ಬೇಕಾಗುವಂತದನ್ನ ನಮ್ಮ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳನ್ನ ಬಳಸಿ ಕೃಷಿಯನ್ನ ಮಾಡೋದನ್ನ ಸಾವಯವ ಕೃಷಿ ಅಂತೇಳಿ ಇಲ್ಲಿ ನಾವು ಹೇಳ್ಬಹುದು. ಹಾಗಿದ್ರೆ ಈ ಸಾವಯವ ಬೇಸಾಯದ ಅವಶ್ಯಕತೆ ಯಾಕೆ ಅಂತೀರಿ? ಸೊ ನಾವು ಏನಾಗಿದ್ದೀವಿ ಅಂದರೆ, ಹೆಚ್ಚು ಇಳುವರಿ ಪಡೆಯುವ ಹಂಬಲದಲ್ಲಿ ನಾವು ಕಳೆದ 3-4 ದಶಕಗಳಿಂದ ಆಧುನಿಕ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಮಣ್ಣಿನ ಆರೋಗ್ಯ ಸ್ವಲ್ಪ ಕೆಡುತ್ತಾ ಇದೆ. ಅದಲ್ಲದೆ ಆಹಾರದ ಗುಣಮಟ್ಟ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಒಂದು ಆಹಾರದ ಗುಣಮಟ್ಟ ಕಡಿಮೆ ಆದರೆ ಮತ್ತೊಂದು ಏನಾಗುತ್ತೆ ಅಂದರೆ, ಜನರಿಗೆ ತಿಳುವಳಿಕೆ ಇಲ್ಲದೆ ರೀತಿಯಾಗಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಿ ನಮ್ಮ ಪ್ರಕೃತಿಗೆ ಇನ್ನೊಂದು ರೀತಿಯಾಗಿ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮಣ್ಣು ಮತ್ತು ನೀರು ಎರಡನ್ನ ವಾತಾವರಣ
ವಾತಾವರಣವನ್ನ ಏನು ಸಮಸ್ಯೆ ಮಾಡದೆ ಕೃಷಿಯನ್ನ ಮಾಡಬಹುದು. ಸೊ ಈಗ ಸಾವಯವ ಪದಾರ್ಥಗಳಿಗೆ ನಮ್ಮ ಹೊರದೇಶದಲ್ಲಿ ಹೆಚ್ಚು ಬೇಡಿಕೆ ಇದೆ. ಸೊ ನಮ್ಮ ಭಾರತದಲ್ಲೇ ಅಲ್ಲ, ಹೊರದೇಶದಲ್ಲಿ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತೇಳಿ ಸುಮಾರು ಬೇಡಿಕೆ ಇದೆ. ಸೊ ನಾವು ನೈಸರ್ಗಿಕವಾಗಿ ಬೆಳೆದು ಅದನ್ನು ಕೂಡ ರಫ್ತನ್ನು ಮಾಡೋದ್ರಿಂದ ಕೂಡ ಅಧಿಕ ಲಾಭವನ್ನ ಪಡ್ಕೋಬಹುದು. ಅದರೊಟ್ಟಿಗೆ ನಮ್ಮ ಮಣ್ಣಿನ ಗುಣಮಟ್ಟತೆಯನ್ನು ಕಾಪಾಡಬಹುದು ನಮ್ಮ ನೈಸರ್ಗಿಕವಾಗಿ ಸಿಗುವಂತ ಮೂಲಗಳಿಂದ. ಸೊ ಇದಕ್ಕೆ ನಾವು ಮುಖ್ಯವಾಗಿ ಸಾವಯವ ಕೃಷಿಯ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ಬಹುಮುಖ್ಯ ಆಗಿದೆ. ಈಗ ಸಾವಯವ ಬೇಸಾಯದ ಅವಶ್ಯಕತೆಗಳ ಬಗ್ಗೆ ಹೇಳಿದ್ರೆ, ಹಾಗಿದ್ರೆ ಇದು ಸಾವಯವ ಬೇಸಾಯದ ಗುರಿಗಳು ಅಂದ್ರೆ ಅದೇನು ಅಥವಾ ಯಾವುವು? ಸಾವಯವ ಬೇಸಾಯದ ಗುರಿಗಳಂದ್ರೆ ನಾವು ಮುಖ್ಯ ಅಂದ್ರೆ ಉತ್ತಮ ಗುಣಮಟ್ಟ. ಕೃಷಿ ಅಂದ್ರೇನೆ ನಮ್ಗೆ ಮೊದಲು ಇಳುವರಿ ನೋಡ್ತೀವಿ, ಮತ್ತೆ ಉತ್ತಮ ಗುಣಮಟ್ಟವನ್ನ ನೋಡುವಂಥದ್ದು, ಉತ್ತಮ ಗುಣಮಟ್ಟವನ್ನ ಸಾಧಿಸುವಂಥದ್ದು, ಮತ್ತೆ ಮಣ್ಣಿನ ಆರೋಗ್ಯವನ್ನ ಕಾಪಾಡುವಂಥದ್ದು. ಸೊ ಅಂದ್ರೆ ಯಾವಾಗ ಮಣ್ಣಿನಲ್ಲಿ ಆರೋಗ್ಯ ಕಾಪಾಡ್ತೀವೋ ಅದರಲ್ಲಿರುವ ಅಂದ್ರೆ ಪೋಷಕಾಂಶಗಳು ನಾವು ಬೆಳೆದಿರುವಂತ ಪದಾರ್ಥಗಳು ಬಂದು ಅದು ನಮ್ಮ ದೇಹಕ್ಕೆ ಸೇರ್ತದೆ. ಸೊ ಇದರಿಂದ ಅಂದ್ರೆ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಿದ್ರೆ ನಮ್ಮ ದೇಹಕ್ಕೂ ಕೂಡ ನಮಗೆ ಬೇಕಾಗುವ ಪೋಷಕಾಂಶಗಳನ್ನ ನಾವು ಇಲ್ಲಿ ಕಾಣ್ಬೋದು. ಮತ್ತೆ ನೀರಿನ ಬಳಕೆಯಲ್ಲಿ ಕೂಡ ಎಚ್ಚರಿಕೆಯನ್ನ ವಹಿಸಬಹುದು. ಬಹುಮುಖ್ಯವಾದ ರಿಸೋರ್ಸ್ ಅಂತೇಳಿ ಕರಿತೀವಿ ಮಣ್ಣು, ನೀರು. ಸೊ ಅದನ್ನು ಕೂಡ ನಾವು ಎಚ್ಚರಿಕೆಯಿಂದ ಸಂರಕ್ಷಿಸಬಹುದು ಇದರಲ್ಲಿ. ಮತ್ತೆ ಅದರೊಟ್ಟಿಗೆ ಸಾವಯವ ವಸ್ತುಗಳನ್ನು ಹಾಗೆ ಪೋಷಕಾಂಶಗಳನ್ನು ಕೂಡ ನಾವು ಅಂದ್ರೆ ಬೆಳೆಗೆ ಬೇಕಾಗುವ ಪೋಷಕಾಂಶಗಳನ್ನು ಕೂಡ ಅಂದ್ರೆ ಪ್ರಾಣಿಯ ಮೂಲಗಳಿರ್ಬೋದು, ಸಸ್ಯ ಮೂಲಗಳಿಂದ ಕೂಡ ನಾವು ಗಿಡಗಳಿಗೆ ಒದಗಿಸಬಹುದು. ಮತ್ತೆ ಮುಖ್ಯವಾಗಿ ನಾವು ಇಲ್ಲಿ ಜಮೀನಿನಲ್ಲಿ ದೊರಕುವಂತ ವಸ್ತುಗಳನ್ನೇ ಪದಾರ್ಥಗಳನ್ನೇ ಏನು ಪೋಷಕಾಂಶಗಳಾಗಿ ಬಳಸೋದ್ರಿಂದ ಸೊ ಇಲ್ಲಿ ಹೊರಗಡೆಯಿಂದ ನಾವು ರಾಸಾಯನಿಕಗಳಾಗ್ಬೋದು ಬೇರೆ ವಸ್ತುಗಳನ್ನ ತರೋ ಅವಶ್ಯಕತೆ ಇರೋದಿಲ್ಲ. ಸೊ ಮತ್ತೆ ಇಲ್ಲಿ ಸಸ್ಯ ಮತ್ತೆ ಪ್ರಾಣಿ ಪ್ರಭೇದಗಳ ವಿವಿಧ ರೀತಿಯಲ್ಲಿ ಪೋಷಕಾಂಶಗಳನ್ನ ನಾವು ಇಲ್ಲಿ ಉಳಿಸಬಹುದು. ಅದೇ ರೀತಿ ಮತ್ತೆ ನಾವು ಪ್ರಕೃತಿಯಲ್ಲಿ ಏನು ಸಹಜವಾಗಿ ನಡೀತಿರುವಂತ ಕ್ರಿಯೆಗಳನ್ನ ಉತ್ತೇಜಿಸಿ ಮತ್ತೆ ನಾವು ಮಣ್ಣನ್ನು ಕೂಡ ಇದರಲ್ಲಿ ಕೂಡ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರ್ತದೆ. ಸೊ ನಾವು ಯಥೇಚ್ಛವಾಗಿ ರಾಸಾಯನಿಕಗಳು ಬಳಸೋದ್ರಿಂದ ಏನಾಗುತ್ತೆ, ಆ ಸೂಕ್ಷ್ಮ ಜೀವಿಗಳ ಸಂತತಿ ಕೂಡ ಕಡಿಮೆ ಆಗ್ತದೆ. ಸೊ ಮಣ್ಣಿನಲ್ಲಿ 2 ತರ ಸೂಕ್ಷ್ಮ ಜೀವಿಗಳನ್ನ ನಾವಿಲ್ಲಿ ಕಾಣ್ಬೋದು. ಸೊ 2 ತರ ಅಂದ್ರೆ ಏರೋಬಿಕ್ ಅಂದ್ರೆ ಉಸಿರಾಡ್ಕೊಂಡು ಬದುಕುವಂತ ಸೂಕ್ಷ್ಮ ಜೀವಿಗಳು, ಅನೈರೋಬಿಕ್ ಅಂದ್ರೆ ಉಸಿರಾಡದೆ ಬದುಕುವಂತ ಸೂಕ್ಷ್ಮ ಜೀವಿಗಳು. ಈ ಉಸಿರಾಡ್ತಾ ಇರ್ತಾವಲ್ಲ ಏರೋಬಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಏನಾಗುತ್ತೆ ನಮ್ಮ ಮಣ್ಣಿಗೆ ಪೋಷಣೆಗಳನ್ನ ಕೊಡ್ತದೆ. ಸೊ ಈ ಅನೈರೋಬಿಕ್ ಮೈಕ್ರೋ ಅಂದ್ರೆ ಉಸಿರಾಡದೆ ಸೈಲೆಂಟ್ ಆಗಿರ್ತದೆ ಮಣ್ಣಿನಲ್ಲಿ. ಸೊ ಅದು ಏನ್ ಮಾಡ್ತದೆ ಅಂದ್ರೆ ನಮ್ಮ ಬೆಳೆ ಈಗ ಒಂದು ಯಾವುದೇ ತರಕಾರಿ ಬೆಳೆ ಇರ್ಬೋದು ಅದರಲ್ಲಿ ಶಿಲೀಂಧ್ರ ರೋಗಗಳನ್ನ ನೀವು ಕಾಣ್ಬೋದು, ಫಂಗಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಆ ತರ ರೋಗಗಳು ಜಾಸ್ತಿ ಆಗ್ತದೆ. ಸೊ ಈ ತರ ಸೂಕ್ಷ್ಮ ಜೀವಿಗಳನ್ನ ನಾವು ಉಳಿಸ್ಬೇಕು ಅಂದ್ರೆ ನೈಸರ್ಗಿಕವಾಗಿ ಸಾವಯವ ಪದಾರ್ಥಗಳು ಹೆಚ್ಚಾಗಿ ಬೇಕು. ಯಾಕಂದ್ರೆ ಆ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಈ ಸಾವಯವ ಪದಾರ್ಥಗಳೇ. ಸೊ ಮಣ್ಣಿನಲ್ಲಿ ದೊರಕುವಂತ ಸಾವಯವ ಪದಾರ್ಥಗಳೇ ಈ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಆಗಿರ್ತದೆ. ಸೊ ಇದರಿಂದ ಏನಾಗುತ್ತೆ, ನಾವು ಹೆಚ್ಚಾಗಿ ಸೂಕ್ಷ್ಮ ಜೀವಿಗಳಿದ್ರೆ ನಮ್ಮ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಸೊ ಯಾವಾಗ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಸಿಗ್ತದೋ ಸೊ ರೋಗ ಕೀಟಗಳ ಸಮಸ್ಯೆ ಕೂಡ ತುಂಬಾ ಕಡಿಮೆ ಇರ್ತದೆ. ಸೊ ಆವಾಗ ನಾವು ಹೆಚ್ಚಾಗಿ ರಾಸಾಯನಿಕಗಳು ಅಂದ್ರೆ ಕೀಟನಾಶಕಗಳಾಗ್ಬೋದು, ರೋಗನಾಶಕಗಳು ಬಳಸೋ ಅವಶ್ಯಕತೆ ಕೂಡ ತುಂಬಾ ಕಡಿಮೆ ಆಗ್ತದೆ. ಸೊ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಕೂಡ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಬಹುದು. ಅದರೊಟ್ಟಿಗೆ ನಮ್ಗೆ ಅಧಿಕೃತ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಮಾಡಬಹುದು. ಈ ಸಾವಯವ ಕೃಷಿಯಲ್ಲಿ ಏನಂದ್ರೆ ಸೊ ನಾವು ಸುಮಾರು ಅಂದ್ರೆ 1-2 ವರ್ಷದಲ್ಲೇ ಇಳುವರಿಯನ್ನು ಹೆಚ್ಚು ಪಡಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ರಾಸಾಯನಿಕ ಪದಾರ್ಥಗಳು ಹೆಚ್ಚಾಗಿ ಬಳಸಿರೋದ್ರಿಂದ ಅದಕ್ಕೆ ಒಂದು ಸಮಯ ಬೇಕಾಗುತ್ತೆ. ಕನಿಷ್ಠ 2 ವರ್ಷ ಅವಧಿ ಅದು ಕಾಯ್ಬೇಕಾಗತ್ತೆ. ಅಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ವೃದ್ಧಿಯಾಗಿ ನೈಸರ್ಗಿಕವಾಗಿ ಬೆಳೆಗೆ ಕೊಡ್ಬೇಕಾಗತ್ತೆ. ಸೊ ಇದರಿಂದ ನಾವು 2-3 ವರ್ಷ ನಂತರ ನಾವು ಸಾವಯವ ಕೃಷಿಯಲ್ಲಿ ಬೆಳೆದ ಬೆಳೆಗಳಲ್ಲಿ ಇಳುವರಿಯನ್ನ ನಾವು ಕಾಣಬಹುದು. ಸೊ 1ನೇ ವರ್ಷದಿಂದಾನೇ ನಾವು ಸಾವಯವ ಕೃಷಿಯಲ್ಲಿ ಹೆಚ್ಚಾಗಿ ಇಳುವರಿ ಪಡೀಲಿಕ್ಕೆ ಆಗೋದಿಲ್ಲ. ಬಟ್ ಖಂಡಿತವಾಗೂ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಿ ಪರಿವರ್ತನೆಯನ್ನ ಮಾಡಬಹುದು. ಮುಂದೆ ಬರುವ ದಿನಗಳಲ್ಲಿ ಪರಿವರ್ತನೆಗಳನ್ನ ನಾವು ಮಾಡಬಹುದು. ಹಾಗಿದ್ರೆ ಇವಾಗ ಸಾವಯವ ಕೃಷಿಗೆ ಒಂದು ಸೋಪಾನಗಳು ಅಂತ ಯಾವ ರೀತಿ ಹೇಳ್ಬಹುದು, ಯಾವುವು ಇದು? ಈಗಾಗಲೇ ಹೇಳ್ದಂಗೆ ಮುಖ್ಯವಾಗಿ ಸಾವಯವ ಕೃಷಿಗೆ ಬೇಕಾಗುವ ಅವಶ್ಯಕತೆಗಳೇನೆಂದ್ರೆ ರಾಸಾಯನಿಕಗಳು ಬಳಸದೇ ಇರುವಂತದ್ದು, ಯಾವುದೇ ರೀತಿಯಾದ ರಾಸಾಯನಿಕಗಳನ್ನ ಬಳಸದೇ ಇರುವಂತದ್ದು. ಸೊ ಮತ್ತೆ ನಾವು ಮಣ್ಣಿಗೆ ಹೆಚ್ಚಿನ ರೀತಿಯಲ್ಲಿ ಸಾವಯವ ವಸ್ತುಗಳನ್ನ ಸೇರಿಸುವಂತದ್ದು. ಇಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಸಾವಯವ ವಸ್ತುಗಳಂದ್ರೆ ಈಗ ದನದ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ಈ ಗಿಡಗಳಿಂದ ಬರ್ತುವಂತ ಗೊಬ್ಬರ. ಈಗ ಉದಾಹರಣೆಗೆ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಡಿಕೆ ಕೃಷಿಯನ್ನ ನಾವು 110 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತೀವಿ. ಸೊ ಅಡಿಕೆ ಆಗ್ಬೋದು, ತೆಂಗಾಗ್ಬೋದು ಬೆಳಿಬೇಕಾದ್ರೆ 1 ಎಕರೆಯಲ್ಲಿ ಸುಮಾರು 4 ಟನ್ ಅಷ್ಟು ತ್ಯಾಜ್ಯಗಳನ್ನ ನಾವು ಸಿಗ್ತದೆ, ನಮ್ಗೆ ವೇಸ್ಟ್ ಸಿಗ್ತದೆ. ಸೊ ಅದನ್ನ ನಾವು ಅಂದ್ರೆ ನಾವು ಗೊಬ್ಬರನ ಮಾಡಿ ಸೊ ಅದರಿಂದ ಕಾಂಪೋಸ್ಟ್ ರೀತಿ ಮಾಡಿ ಸೊ ಅದನ್ನ ಪುನರ್ ಬಳಕೆ ಮಾಡೋದ್ರಿಂದ ಕೂಡ ನಾವು ಈ ರೀತಿಯಾಗಿ ಕೂಡ ಬಳಸಬಹುದು. ಇಲ್ಲಿ ಯಾವುದೇ ಅಂದ್ರೆ ಯಾಕಂದ್ರೆ ನಾವು ಗಟ್ಟಿ ಪದಾರ್ಥಗಳು ಯಾವಾಗ ಬಳಸ್ತೀವೋ ಅದರಲ್ಲಿ ಪೊಟ್ಯಾಶ್ ಅಂಶ ಕೂಡ
ಬೇಕಾಗತ್ತೆ. ಸೊ ಮಣ್ಣಿಗೆ 16 ರೀತಿ ಪೋಷಕಾಂಶಗಳು ಬೇಕಾಗತ್ತೆ. ಸೊ ಅಂದ್ರೆ ನೈಸರ್ಗಿಕವಾಗಿ 3 ಪೋಷಕಾಂಶಗಳು ಸಿಗ್ತದೆ ವಾತಾವರಣದಿಂದ. ಇನ್ನು ಪ್ರಮುಖ 3 ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಬಹು ಅವಶ್ಯಕತೆ ಆಗಿರ್ತದೆ. ಸೊ ಸಾರಜನಕ ಆಗ್ಬೋದು, ರಂಜಕ ಆಗ್ಬೋದು, ಪೊಟ್ಯಾಶ್ ಆಗ್ಬೋದು. ಸೊ ನಾವು ಸಾರಜನಕವನ್ನ 1 ಎಕರೆಗೆ ಸಾರಜನಕ ನೈಸರ್ಗಿಕವಾಗಿ ಪೂರೈಕೆ ಮಾಡ್ಬೇಕು ಅಂದ್ರೆ 200 ಟನ್ ಅಷ್ಟು ತ್ಯಾಜ್ಯಗಳನ್ನ ಕೊಡ್ಬೇಕಾಗತ್ತೆ. ನೈಟ್ರೋಜನ್ ಅಂಶ ಸೇರಿಸಬೇಕಾದ್ರೆ, ಸೊ ಅದೇ ನಾವು ರಾಸಾಯನಿಕದಲ್ಲಿ 100 kg ಯೂರಿಯಾ ಕೊಟ್ರೆ ಸಾರಜನಕ ಪೂರೈಕೆ ಆಗ್ತದೆ. ಬಟ್ ಇಲ್ಲಿ ಸಾವಯವ ಕೃಷಿಯಲ್ಲಿ ಆ ಥರ ಅಲ್ಲ, ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಸೊ ನಾವು ಅಷ್ಟು ಗ್ರಾಮ್ ಪೂರೈಕೆ ಮಾಡಬೇಕು ಅಂದ್ರೆ ಸಾರಜನಕ ಅಂಶ, ಸೊ ಅಷ್ಟು ತ್ಯಾಜ್ಯಗಳನ್ನ ನಾವು ಗೊಬ್ಬರವಾಗಿ ಪರಿವರ್ತಿಸಿ ಕೊಡ್ಬೇಕಾಗತ್ತೆ. ಕೆಲಸ ಇದೆ ಮತ್ತೆ ಜನನೂ ಜಾಸ್ತಿ ಬೇಕು, ಯಾಕಂದ್ರೆ ಅದನ್ನ ಕಟ್ ಮಾಡಿ ಮತ್ತೆ ಅದನ್ನ ಗೊಬ್ಬರ ಮಾಡಿ ಮತ್ತೆ ಕೊಡ್ಬೇಕಾಗತ್ತೆ. ಬಟ್ ರಾಸಾಯನಿಕದಲ್ಲಿ ಆ ಥರ ಅಲ್ಲ. ಬಟ್ ಇಲ್ಲೇನಾಗತ್ತೆ, ಸ್ಲೋ ರಿಸಲ್ಟ್ ಇರ್ತದೆ. ಸೊ ಸಾವಯವ ಕೃಷಿಯಲ್ಲಿ ಇಮಿಡಿಯೇಟ್ ರಿಸಲ್ಟ್ ಇಲ್ಲ ಅಂದ್ರೂ ಕೂಡ ನಿಧಾನವಾಗಿ ಸಿಗ್ತದೆ. ಸುಸ್ಥಿರತೆಯನ್ನ ಕಾಪಾಡಬಹುದು, ಬಟ್ ಅಂದ್ರೆ ಮಣ್ಣಿನ ಸಂರಕ್ಷಣೆ ಕೂಡ ಮಾಡ್ಬೋದು. ಮತ್ತೆ ಇದು ಏನು ನೆಕ್ಸ್ಟ್ ರಂಜಕಾಂಶ. ಸೊ ಈ 3 ಪೋಷಕಾಂಶಗಳು, ಪೊಟ್ಯಾಶ್, ಈ ಗಟ್ಟಿ ಪದಾರ್ಥಗಳ ಅಂಶ ಯಾವ್ದು ಇರ್ತದಲ್ಲ, ಬಾಳೆ ದಿಂಡಾಗ್ಬೋದು, ಅಡಿಕೆ ಸಿಪ್ಪೆ, ತೆಂಗಿನ ಸೋಗೆಗಳಲ್ಲೆಲ್ಲ ಪೊಟ್ಯಾಶ್ ಅಂಶ ಇರ್ತದೆ. ಸೊ ನಾವು ಸುಡುಮಣ್ಣು ಬಳಸೋ ಕಾನ್ಸೆಪ್ಟ್ ತಿಳಿದೇ ಇರ್ತದೆ ಎಲ್ಲ ರೈತರಿಗೆ. ಸೊ ಸುಡುಮಣ್ಣು ಅಂದ್ರೆ ಬೂದಿ ಎಲ್ಲ ಅಂದ್ರೆ ಕಾಡಿಂದ ಸಿಗುವಂತ ಕಸ ಕಡ್ಡಿಗಳನ್ನೆಲ್ಲ ತಂದು ಸಸ್ಯ ಮೂಲಗಳನ್ನೆಲ್ಲ ತಂದು ಸುಟ್ಟು ಅದರಲ್ಲಿ ಮಣ್ಣನ್ನ ಮಿಕ್ಸ್ ಮಾಡಿ ಅದರಿಂದ ಬರುವಂತ ಬೂದಿಯನ್ನ ಸುಡುಮಣ್ಣು ಅಂತೇಳಿ ಬಳಸ್ತೀವಿ. ಯಾಕೆ ಸುಡುಮಣ್ಣನ್ನ ಬಳಸ್ತಿದ್ರು? ಗಿಡಕ್ಕೆ ಪೊಟ್ಯಾಶ್ ಅವಶ್ಯಕತೆ ಇದೆ. ಸೊ ಈ ಬೂದಿಯಲ್ಲಿ ಪೊಟ್ಯಾಶ್ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದೆ. ಸೊ ಈ ರೀತಿಯಾಗಿ ಕೂಡ ನಮ್ದೇ ಸಸ್ಯ ಪ್ರಭೇದಗಳಲ್ಲಿ ಕೂಡ ಗಿಡಕ್ಕೆ ಬೇಕಾಗುವಂತ ಪೋಷಕಾಂಶಗಳನ್ನ ನಾವು ಕಾಣ್ಬೋದು. ಸೊ ಈ ರೀತಿಯಾಗಿ ರಾಸಾಯನಿಕಗಳು ಬಳಸದೆ ಕೂಡ ನಾವು ಸಾವಯವ ಕೃಷಿಯನ್ನ ಮಾಡ್ಬೋದು. ಸೊ ಇನ್ನ ಇತರ ಸೂಕ್ಷ್ಮ ಪೋಷಕಾಂಶಗಳ ಏನ್ ಬೇಕಾಗಿರ್ತದಲ್ಲ, 16, 17 6 ಪೋಷಕಾಂಶಗಳು ಆಯ್ತು. ಇನ್ನು ಉಳಿದಿರುವಂತ 10 ಸೂಕ್ಷ್ಮ ಪೋಷಕಾಂಶಗಳು, ಎಲ್ಲಾ ಪೋಷಕಾಂಶಗಳು ಎಲ್ಲಾ ಬೆಳೆಗಳಿಗೆ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಸರಿ ಅವಶ್ಯಕತೆ ಬೇಕಾಗಿರೋ ಸಮಯದಲ್ಲಿ ಸೊ ನಾವು ಜೈವಿಕವಾಗಿ ಸಿಗುವಂತ ಗೊಬ್ಬರಗಳು ಸಿಗ್ತದೆ. ಜೈವಿಕ ಗೊಬ್ಬರಗಳಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಗಿಡಕ್ಕೆ ಪೂರೈಕೆ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಸಾವಯವ ಕೃಷಿಯನ್ನ ಮಾಡ್ಕೋಬಹುದು. ಹಾಗಿದ್ರೆ ಈಗ ಸಾವಯವ ಬೇಸಾಯದಲ್ಲಿ ಯಾವ ರೀತಿಯಾಗಿ ತಳಿಗಳ ಆಯ್ಕೆ ಮಾಡಬಹುದು? ಮುಖ್ಯವಾಗಿ ಸಾವಯವ ಕೃಷಿಯಲ್ಲಿ ನಾವು ತಳಿಗಳ ಆಯ್ಕೆ ಅಂದ್ರೆ ಇಲ್ಲಿ ನಾವು ದೇಸಿ ತಳಿಗಳಿಗೆ ಹೋಗ್ಬೇಕಾಗತ್ತೆ. ಸಾವಯವ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನಾವು 2 ತರ ಸಸ್ಯೋತ್ಪಾದನೆಯನ್ನ ಮಾಡ್ತೀವಿ. ಒಂದು ಬೀಜದಿಂದ ಮತ್ತು ಕಾಂಡ ಅಥವಾ ಸೆಕ್ಸುಯಲ್ ರಿಪ್ರೊಡಕ್ಷನ್, ಅಸೆಕ್ಸುಯಲ್ ಅಂತ ಹೇಳ್ತೀವಿ. ಬೀಜದಿಂದ ಅಂದ್ರೆ ಗಂಡು ಹೆಣ್ಣು ಹೂವು ಪರಾಗಸ್ಪರ್ಶ ಆಗಿ ಬಂದಿರುವಂತ ಬೀಜದಿಂದ ನಾವು ಗಿಡಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಕಸಿ ಕಟ್ಟುವಂತದ್ದಾಗ್ಬೋದು. ಸೊ ಆ ತರ ಕೂಡ ನಾವು ಸಸ್ಯ ಅಭಿವೃದ್ಧಿ ಮಾಡ್ತೀವಿ. ಬಟ್ ಇಲ್ಲಿ ಸಾವಯವ ಕೃಷಿಗೆ ನಾವು ಸೊ ಹೈಬ್ರಿಡ್ಸ್ ಅಂತೇನು ಹೇಳ್ತೀವಲ್ಲ, ಹೈಬ್ರಿಡ್ಸ್ ಅಷ್ಟು ಸೂಕ್ತ ಆಗಿರೋದಿಲ್ಲ. ಸೊ ಹೈ ಈಲ್ಡಿಂಗ್ ವೆರೈಟೀಸ್ ಅಂದ್ರೆ ಇಳುವರಿ ಜಾಸ್ತಿ ಕೊಡುವಂತ ತಳಿಗಳಷ್ಟು ಸೂಕ್ತ ಆಗಿರೋದಿಲ್ಲ. ಯಾಕಂದ್ರೆ ಯಾವಾಗೂ ಹೈ ಈಲ್ಡಿಂಗ್ ವೆರೈಟೀಸ್ಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಇನ್ಪುಟ್ಸ್ ಜಾಸ್ತಿ ಬೇಕಾಗುತ್ತೆ, ಪ್ಲಸ್ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರ್ತದೆ. ನಮ್ಮ ಸ್ಥಳೀಯ ತಳಿಗಳಿಗಾದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಸೊ ನಾವು ಉದಾಹರಣೆಗೆ ಹೇಳೋದಾದ್ರೆ ಕಸಿ ಕಟ್ಟಬೇಕಾದ್ರೆ ಯಾವತ್ತು ಕಾಡಿನ ಅಂದ್ರೆ ವೈಲ್ಡ್ ವೆರೈಟೀಸ್ ಅನ್ನೇ ಕಸಿ ಕಟ್ಟಕ್ಕೆ ಬಳಸ್ತೀವಿ. ಮೂಲ ಅಂದ್ರೆ ಯಾಕಂದ್ರೆ ಸೊ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಸೊ ನಾವು ಹೊಸ ಕಡ್ಡಿನ ಕಸಿ ಕಟ್ಟಿದಾಗ ಅದಕ್ಕೆ ತಳ್ಕೊಳ್ಳೋ ಶಕ್ತಿ ಇರೋದಕ್ಕೆ ಅಂತ ಹೇಳಿ. ಸೊ ಇದರಲ್ಲೂ ಕೂಡ ಅಷ್ಟೇ, ಸಾವಯವ ಕೃಷಿಯಲ್ಲಿ ಕೂಡ ಅಷ್ಟೇ ನಮ್ಮ ಸ್ಥಳೀಯ ತಳಿಗಳಿಗೆ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹೈ ವೀಲ್ಡಿಂಗ್ ವೆರೈಟೀಸ್ಗಿನ ಲೋಕಲ್ ವೆರೈಟೀಸ್ ಯಾವ್ದು ಮ್ಯಾಚ್ ಆಗ್ತದೆ. ಯಾಕಂದ್ರೆ ನಾವು ಜಾಸ್ತಿ ಯಥೇಚ್ಛವಾಗಿ ರಾಸಾಯನಿಕಗಳು ಕೊಡೋದಿಲ್ಲ, ಅಂದ್ರೆ ನಮ್ಮ ಹಿತಮಿತದಲ್ಲೇ ನಾವು ಕೃಷಿಯನ್ನ ಮಾಡುವಂತದ್ದು. ಸೊ ಅದರಿಂದ ಆ ತರ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಈಗ ಸಾವಯವದ ಒಂದು ಬೇಸಾಯ ಕ್ರಮ ಯಾವ ರೀತಿ ಇರಬೇಕು, ಹೇಗಿದು? ಅಂದ್ರೆ ನಾವು ಮುಖ್ಯವಾಗಿ ವಾತಾವರಣವನ್ನ ಶುಚಿ ಮಾಡ್ಬೇಕಾಗತ್ತೆ ಇಲ್ಲಿ ಸಾವಯವ ಬೇಸಾಯದಲ್ಲಿ. ಮತ್ತೆ ಗೊಬ್ಬರಗಳನ್ನ ಕಾಂಪೋಸ್ಟ್ ಮುಖಾಂತರನೇ ಮಾಡಿ ಕೊಡ್ಬೇಕಾಗತ್ತೆ. ಸೊ ಈಗಾಗಲೇ ಹೇಳ್ದೆ, ನಮ್ಮ ತೋಟದಲ್ಲಿ ತ್ಯಾಜ್ಯಗಳಿದೆ ಅಂತ ಹೇಳ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ಹಾಕುವಂತದ್ದಲ್ಲ. ಅಂದ್ರೆ ಈಗ ಅಡಿಕೆ ಸಿಪ್ಪೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು ಅಡಿಕೆ ಮರಕ್ಕೆ ಹಾಕುವಂತದ್ದಲ್ಲ. ಯಾಕಂದ್ರೆ ಅದಕ್ಕೆ ಕಾಂಪೋಸ್ಟ್ ಮಾಡೇ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಅಡಿಕೆ ಅದು ಒಂದು ಸಿಪ್ಪೆ ಹಾಕಿದಾಗ ಅದು ಕಳಿಯೋದಕ್ಕೆ ಸಮಯ ಬೇಕಾಗತ್ತೆ. ಕೊಳಿಬಾರ್ದು. ಯಾವುದೇ ನಾವು ಗೊಬ್ಬರ ಕೊಟ್ಟಾಗ ಕಳಿಬೇಕಂದ್ರೆ ದಿನಗಳು ಕಳೆದಂಗೆ ಅದರಲ್ಲಿ ಇರೋ ಸೂಕ್ಷ್ಮ ಪೋಷಕಾಂಶಗಳಾಗ್ಬೋದು ಮಣ್ಣಿಗೆ ಸಿಗ್ತದೆ. ಸೊ ಈಗ ಕೊಳೆತ್ರೆ ಏನಾಗತ್ತೆ, ನಾನು ಈಗಾಗಲೇ ಹೇಳಿದೆ, ಅಂದ್ರೆ ಅದರಲ್ಲಿ ಉಸಿರಾಡ್ತಿರುವಂತ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಜಾಸ್ತಿ ಆಗ್ತದೆ. ಸೊ ಏನಾಗತ್ತೆ, ರೋಗವನ್ನ ಕೊಡ್ತದೆ. ನಮ್ಗೆ ಬೆನಿಫಿಟ್ ಆಗೋ ಬದಲು ತೊಂದರೆಗಳನ್ನ ಕೊಡ್ತಾರೆ. ಈಗಾಗಲೇ ಮಳೆಗಾಲ ಆಗಿರೋದ್ರಿಂದ ಕೊಳೆ ರೋಗ ಹಳೆ ವರ್ಷದಲ್ಲಿ ಏನಾದ್ರು ಇತ್ತು ಅಂದ್ರೆ ಸೊ ನಾವು ಅಡಿಕೆ ಸಿಪ್ಪೆ ಹಾಕಿರ್ತೀವಲ್ಲ ಅದ್ರಲ್ಲಿ ಏನಾದ್ರು ತೇವಾಂಶ ಸಂಪರ್ಕಕ್ಕೆ ಬಂದಾಗ ಅದು ಕೊಳೆ ರೋಗ ಬೆಳವಣಿಗೆ ಆಗುವಂತದ್ದು. ಸೊ ನಮ್ಮ ತೋಟದಲ್ಲಿ ಇರ್ತದೆ ಆಲ್ರೆಡಿ ಅದು. ಸೊ ಅದು ನಾಶ ಆಗಿರೋದಿಲ್ಲ, ಮಳೆಗಾಲದ ನಂತರ ಕೂಡ ಇರ್ತದೆ. ಬಟ್ ಅದರಲ್ಲಿ ತೇವಾಂಶ ಸಂಪರ್ಕ ಇಲ್ದಾಗ ಆ ರೋಗಗಳು ಅಂದ್ರೆ
ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಯಾವಾಗ ಈ ತರ ಸಂಪರ್ಕಕ್ಕೆ ಸಿಕ್ಕಾಗ ಏನಾಗುತ್ತೆ, ರೋಗಗಳು ಬಂದು ನಮ್ಮ ಬೆಳೆಗೆ ಹಾನಿಗಳನ್ನ ಮಾಡ್ತದೆ. ಸೊ ಈ ರೀತಿಯಾಗಿ ಮತ್ತೆ ನಾವು ಬದುಗಳಲ್ಲಿ ಉದಾಹರಣೆಗೆ ಹೇಳೋದಾದ್ರೆ, ದಕ್ಷಿಣ ಕನ್ನಡದಲ್ಲಿ ಆಲೂಬೆಂಡೆ ಅಂತೇಳಿ ಬೆಳಿತಾರಲ್ಲ, ಸೊ ಆಲೂಬೆಂಡೆ ಅಂತೇಳಿ ಊರ್ಬೆಂಡೆ ತರಕಾರಿ ಬೆಳಿತಾರೆ. ಸೊ ಬದುಗಳಲ್ಲಿ ಏನಾಗುತ್ತೆ, ಒಂದು ಕಳೆ ಇರ್ತದೆ, ಒಂದು ಹಳದಿ ರೋಗ ಬರ್ತದೆ ಬೆಂಡೆಗೆ. ಸೊ ಆ ಕಳೆಗೂ ಕೂಡ ಬೆಂಡೆಗೆ ಬರುವಂತ ರೋಗ ಬರ್ತದೆ. ಸೊ ನಾವು ಏನ್ ಹೇಳ್ತೀವಿ, ರೋಗ ಬಂದಿರುತ್ತೆ. ಸೊ ಬಟ್ ಆ ರೋಗ ಬರೋದು ಒಂದು ಸಣ್ಣ ಕೀಟದಿಂದ, ಬಿಳಿ ನೊಣದಿಂದ ಬರುವಂತದ್ದು. ಸೊ ಆ ಬಿಳಿ ನೊಣ ಆ ಕಳೆ ಮೇಲೆ ಕೂತ್ಕೊಂಡು, ಸೊ ನಮ್ಮ ಬೆಂಡೆ ತಳಿ ಅಂದ್ರೆ ಗಿಡದ ಮೇಲೆ ಕೂತಾಗ ಏನಾಗುತ್ತೆ, ಅದು ವೈರಸ್ ತರ ಸ್ಪ್ರೆಡ್ ಆಗುತ್ತೆ. ಅದು ಯೆಲ್ಲೋವೇನ್ ಮೊಸಾಯಿಕ್ ವೈರಸ್ ಅಂತೇಳಿ ನಾವು ಕರಿತೀವಿ. ಸೊ ಈ ತರ ಆ ಕಳೆಗಳನ್ನ ಬದುಗಳನ್ನ ಸ್ವಚ್ಛಗೊಳಿಸುವಂತದ್ದು, ಮತ್ತೆ ನಾವು ಈಗ ಹಸಿರೆಲೆ ಗೊಬ್ಬರ ಬೀಜಗಳನ್ನ ಹಾಕುವಂತದ್ದು, ಮತ್ತೆ ಮಾಗಿ ಉಳುಮೆ ಮಾಡುವಂತದ್ದು. ಸೊ ಈ ರೀತಿಯಾಗಿ ಅಂದ್ರೆ ಮತ್ತೆ ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಕೆಲವೊಂದು ಕೀಟಗಳನ್ನ, ರಸ ಇರೋ ಕೀಟಗಳನ್ನ ಹೇಳ್ಕೊಳ್ತದೆ ಅಂತ. ಈ ಗೊಂಡೆ ಹೂ ಆಗ್ಬೋದು, ಮತ್ತೆ ಕೆಲವೊಂದು ಕಡೆ ಎಲ್ಲ ಅಂದ್ರೆ ಸಾಸಿವೆ ಬೀಜ ಇದೆಯಲ್ಲ, ಸಾಸಿವೆ ಬೀಜ ಕೂಡ ನಾಟಿ ಮಾಡ್ತಾರೆ, ಮತ್ತೆ ಮುಸ್ಕಿನ್ ಜೋಳದ್ದು. ಸೊ ಇವೆಲ್ಲ ಟ್ರ್ಯಾಪ್ ಕ್ರಾಪ್ ಆಗಿ ನಾವು ಬಳಕೆ ಮಾಡ್ಬೋದು. ಅಂದ್ರೆ ನೈಸರ್ಗಿಕವಾಗಿ ಕೀಟಗಳನ್ನ ನಾವು ಟ್ರ್ಯಾಪ್ ಮಾಡುವಂತದ್ದು. ಏನು ಸಾಯ್ತಾವ ಅದು? ಅಂದ್ರೆ ಏನಾಗತ್ತೆ ಅಂದ್ರೆ ಅದರಲ್ಲಿ ಇರುವಂತ ಈ ಗೊಂಡೆ ಹೂವನ್ನು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಕೀಟಗಳು ಕಡಿಮೆ ಆಗ್ತದೆ. ಮತ್ತೆ ಇನ್ನೊಂದೇನಂದ್ರೆ, ನಾವು ಟ್ರ್ಯಾಪ್ ಕ್ರಾಪ್ಸ್ ಮುಂಚಿತವಾಗಿ ನಾಟಿ ಮಾಡ್ತೀವಿ. ಸೊ ನಾವು ಮೇನ್ ಬೆಳೆ ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಮಾಡ್ತೀವಿ. ಸೊ ಅದೇನಾಗುತ್ತೆ, ಇದ್ರಲ್ಲಿ ಹೂವು ಬರೋ ಅಷ್ಟೊತ್ತಿಗೆ, ನಮ್ಮ ಮೇನ್ ಕ್ರಾಪ್ ಅಲ್ಲಿ ಹೂವು ಬರೋ ಅಷ್ಟೊತ್ತಿಗೆ ಹೂವು ಬಂದಿರ್ತದೆ. ಸೊ ಸ್ವಲ್ಪ ಪರಿವರ್ತನೆ ಆಗ್ತದೆ, ಸೊ ಡೈವರ್ಟ್ ಆಗ್ತದೆ ಆ ಕಡೆಯಿಂದ ಈ ಕಡೆಗೆ. ಪ್ಲಸ್ ಆ ಕೆಮಿಕಲ್ಸ್ ರಿಲೀಸ್ ಕೂಡ ನಾವು ಸಸ್ಯ ಅಂದ್ರೆ ಪಾಪ್ಯುಲೇಷನ್ ಅನ್ನ ಹತೋಟಿ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಬೇಸಾಯ ಕ್ರಮಗಳನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಬದುಗಳಲ್ಲಿ ಸಂರಕ್ಷಣೆ ಅಂದ್ರೆ ಬದುಗಳನ್ನ ಏರಿಸುವಂತದ್ದು, ಯಾಕಂದ್ರೆ ಮಳೆಗಾಲದಲ್ಲಿ ತೇವಾಂಶನ ಹೀರ್ಕೊಂಡು ನಂತರ ನೀರಿನ ಸಂರಕ್ಷಣೆಯನ್ನು ಕೂಡ ಮಾಡ್ತದೆ. ಈ ರೀತಿಯಾಗಿ ನಾವು ಬೇಸಾಯ ಕ್ರಮಗಳನ್ನ ಸಾವಯವ ಕೃಷಿಯಲ್ಲಿ ಮಾಡ್ಕೋಬೇಕಾಗ್ತದೆ. ಹಾಗಿದ್ರೆ ಇವಾಗ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ಸುಸ್ಥಿರ ಇಳುವರಿಗಾಗಿ ಯಾವ ರೀತಿಯಾದಂತಹ ಜೈವಿಕ ಗೊಬ್ಬರಗಳನ್ನು ಕೊಡಬಹುದು, ಇದರ ಬಗ್ಗೆ ಹೇಳಿ. ಸೊ ಈಗಾಗಲೇ ಜೈವಿಕ ಗೊಬ್ಬರಗಳಂತ ಹೇಳೋದಾದ್ರೆ, ನಮ್ಗೆ ಈಗ ಟ್ರೈಕೋಡರ್ಮಾ ಅಂತ ಸಿಗ್ತದೆ. ಟ್ರೈಕೋಡರ್ಮಾ ಆಗ್ಬೋದು, ಅಂದ್ರೆ ಇದು ಶಿಲೀಂಧ್ರನಾಶಕ, ಜೈವಿಕ ಶಿಲೀಂಧ್ರನಾಶಕ. ಸೊ ಈ ಟ್ರೈಕೋಡರ್ಮಾ ನಾವು ಬಳಸೋ ವಿಧಾನ ಯಾವ ತರ ಅಂದ್ರೆ, ಸೊ 100 kg ಏನು ಸಗಣಿ ಗೊಬ್ಬರ ಇರ್ತದಲ್ಲ, 1 kg ಟ್ರೈಕೋಡರ್ಮಾ ಮಿಶ್ರಣ ಮಾಡಿ ನಾವು ಬೆಳೆಗಳಿಗೆ ಕೊಡುವಂಥದ್ದು. ಸೊ ಇದು 2 ತರ ಆಗಿ ಕೆಲಸ ಮಾಡ್ತದೆ. ಜೈವಿಕ ಗೊಬ್ಬರ ಒಂದು ಪೋಷಕಾಂಶಗಳನ್ನ ಕೊಡುವಂಥದ್ದು, ಮತ್ತೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಶಿಲೀಂಧ್ರ ಅಂತ ಹೇಳಿದೆಲ್ಲ, ಇದರಲ್ಲಿ ಏನು ಕೆಟ್ಟ ಶಿಲೀಂಧ್ರವನ್ನು ತಿಂತದೆ. ಯಾವಾಗ ಇದರಲ್ಲಿ ಒಳ್ಳೆ ಶಿಲೀಂಧ್ರ ಅಂದ್ರೆ ಇದರಲ್ಲಿ ಏರೋಬಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಇರ್ತದೆ. ಸೊ ನಮ್ಮ ಮಣ್ಣಿನಲ್ಲಿ ಏನಾದ್ರೂ ರೋಗಗಳೇನಾದ್ರೂ ಇದ್ರೆ, ಕೊಳ್ಳೆ ರೋಗ ಆಗ್ಬೋದು, ಈ ಶಿಲೀಂಧ್ರದಿಂದ ಬರುವಂತ ಎಲ್ಲಾ ರೋಗಗಳನ್ನು ಕೂಡ ಇದು ಹತೋಟಿ ಮಾಡ್ತದೆ. ಸೊ ಕಾಳ್ಮೆಣ್ಸಲ್ಲಿ ಸೊರಗು ರೋಗ ಆಗ್ಬೋದು, ಮಲ್ಲಿಗೆಯಲ್ಲಿ ಒಂದು ಸೊರಗು ರೋಗ ಬರ್ತದೆ, ಉಡುಪಿ ಮಲ್ಲಿಗೆಯಲ್ಲಿ ಗಿಡ ಸೊರಗು ರೋಗ, ಎಲೆ ಚುಕ್ಕೆ ರೋಗ, ಇಂಥ ಶಿಲೀಂಧ್ರ ರೋಗಗಳಲ್ಲಿ ಕೂಡ ಇದು ಅಂದ್ರೆ ಒಂಥರ ಶಿಲೀಂಧ್ರ ನಾಶಕ ತರ ಕೆಲಸ ಮಾಡುತ್ತೆ. ಅದೇ ತರ ಅಜೋಟೋಬ್ಯಾಕ್ಟರ್ ಅಂತಿದೆ. ಸೊ ಅಜೋಟೋಬ್ಯಾಕ್ಟರ್ ಅಂದ್ರೆ ಇಲ್ಲಿನ ಸಾರಜನಕಾಂಶನ ಇದು ನಾವು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟ ಸಾರಜನಕಾಂಶ ಕೊಡುವಂತದನ್ನ ಕಡಿಮೆ ಮಾಡಬಹುದು. ಅದೇ ತರ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾಗಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಒಂದು ಸೂಕ್ಷ್ಮ ಜೀವಿಗಳ ಮಿಶ್ರಣ ಇದೆ. ಇದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿ ಪಡಿಸಿರುವಂತದ್ದು. ಸೊ ಇದನ್ನ ನಾವು 3 ತರ ಬಳಸಬಹುದು. ಒಂದು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಡೈರೆಕ್ಟ್ ಆಗಿ ಮಣ್ಣಿಗೆ ಸೇರಿಸುವಂತದ್ದು. ಸೊ 100 kg ಈ ಗೊಬ್ಬರದ ಅಂದ್ರೆ ಸಗಣಿ ಗೊಬ್ಬರ ಜೊತೆಗೆ ನಾವು 1 kg ಮೈಕ್ರೋಬಿಯಲ್ ಮಿಶ್ರಣವನ್ನ, ಅಂದ್ರೆ ಇದರಲ್ಲಿ ಸಾರಜನಕ ಸ್ಥಿರೀಕರಿಸಿ ರಂಜಕವನ್ನ ಕರಗಿಸಿ, ಅಂದ್ರೆ ಮಣ್ಣಿನಲ್ಲಿ ರಂಜಕ ಅಂಶ ಇರ್ತದೆ, ಅದು ಲಭ್ಯತೆ ಇರೋದಿಲ್ಲ, ಅದು ಇಮ್ಮೊಬೈಲ್ ಫಾರ್ಮ್ ಆಗಿ ಇರ್ತದೆ. ಸೊ ಈ ಸೂಕ್ಷ್ಮ ಜೀವಿಗಳನ್ನ ಬಳಸಿದಾಗ ಏನಾಗುತ್ತೆ, ಅದನ್ನ ಕರಗಿಸ್ತದೆ, ರಂಜಕ ಕರಗಿಸಿ ಮಣ್ಣಿಗೆ ಅಂದ್ರೆ ಗಿಡಕ್ಕೆ ಒದಗಿಸುವಂತ ಈ ಪೋಷಕಾಂಶಗಳಲ್ಲಿ ಇರ್ತದೆ. ಸೊ ಈ ತರ ಮಣ್ಣಿಗೆ ಸೇರಿಸಿ ಕೂಡ ನಾವು ಅಂದ್ರೆ ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣಿಗೆ ಸೇರಿಸಬಹುದು. ಇನ್ನೊಂದು ತರ ಅಂದ್ರೆ ನಾವು ಬೀಜೋಪಚಾರ ಕೂಡ ಮಾಡಬಹುದು. ಏನು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಮಿಶ್ರಣ ಇರ್ತದಲ್ಲ, ಅದನ್ನ 20 ಗ್ರಾಮ್ ಅಂದ್ರೆ 1 kg ಬೀಜಕ್ಕೆ 20 ಗ್ರಾಮ್ ಮಿಕ್ಸ್ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಅದು ಬೀಜವನ್ನ ತೊಯಿಸಿ ಮತ್ತೆ ಅದನ್ನ ನಾವು ಒಣಗಿಸಿ ಬೀಜೋಪಚಾರವಾಗಿ ಕೂಡ ಮಾಡಬಹುದು. ಬೀಜೋಪಚಾರ ಯಾಕೆ ಮಾಡ್ಬೇಕಾಗತ್ತೆ ಅನ್ನೋದಾದ್ರೆ, ಈ ಶಿಲೀಂಧ್ರ ರೋಗಗಳ ಏನಾದ್ರು ಇದ್ರೆ, ಕೀಟಗಳು ತರ ಏನಾದ್ರು ಇದ್ರೆ ನಾವು ಬೀಜೋಪಚಾರ ಮಾಡಿ ಬಳಸೋದ್ರಿಂದ ಮುಂದೆ ಬರುವಂತ ರೋಗ ಕೀಟಗಳನ್ನ ನಾವು ಅಂದ್ರೆ ಬೀಜೋಪಚಾರ ಮಾಡಿದ್ರೆ ಹತೋಟಿಯನ್ನ ಮಾಡಬಹುದು. ಸೊ ನೆಕ್ಸ್ಟ್ ಇನ್ನೊಂದು ಡ್ರೆಂಚಿಂಗ್, ಗಿಡಕ್ಕೆ ತೊಯಿಸುವಂತದ್ದು. ಸೊ ಅಂದ್ರೆ ಆಲ್ರೆಡಿ ಸ್ಟ್ಯಾಂಡಿಂಗ್ ಕ್ರಾಪ್ ಇರ್ತದೆ, ನಾವು ಬೆಳೆ ಆಲ್ರೆಡಿ ನಾಟಿ ಮಾಡಿರ್ತೀವಿ, ಮಣ್ಣ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಿ, ಅಂತ ಸಮಯದಲ್ಲೂ ಕೂಡ ಈ ಮೈಕ್ರೋಬಿಯಲ್ ಮಿಕ್ಸರ್ ಅನ್ನ ನಾವು
ಕೊಡ್ಬೋದು. ಯಾವ ರೀತಿಯಾಗಿ ಕೊಡ್ಬೋದು ಅಂದ್ರೆ 20 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಆಲ್ರೆಡಿ ಇರುವಂತ ಬೆಳೆಗೆ ತರಕಾರಿ ಬೆಳೆಗಳಾಗ್ಬೋದು ಬುಡದಲ್ಲಿ ನಾವು ಒಂದೊಂದು ಸ್ವಲ್ಪ ಒಂದು 50 ml 100 ml ತನಕ ನಾವು ಬೆಳೆ ಕೊಡ್ಬೋದು ನಾಟಿ ಮಾಡಿದ 4 ವಾರಗಳಲ್ಲಿ. ಸೊ ಯಾಕಂದ್ರೆ ತರಕಾರಿ ಬೆಳೆಗಳಲ್ಲಿ ನಾವು 2 ಸರಿ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ. ಒಂದು ನಾಟಿ ಮಾಡೋ ಸಮಯದಲ್ಲಿ ಬೇಸಲ್ ಡೋಸ್ ಅಂತ ಹೇಳಿ ಕೊಡ್ತೀವಿ. ನಂತರ ಒಂದು 4 ರಿಂದ 6 ವಾರದಲ್ಲಿ ಟಾಪ್ ಡ್ರೆಸ್ಸಿಂಗ್ ಅಂದ್ರೆ ಆವಾಗ ಬೆಳೆ ಅವಧಿ ಅಂದ್ರೆ ಬೆಳೆ ಅಂದ್ರೆ ಮತ್ತೆ ಕಾಯಿ ಬರೋ ಸ್ಟೇಜ್ ಅಲ್ಲಿ ಇರ್ತದೆ, ಆವಾಗ ಕೂಡ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಸೊ ಇಲ್ಲಿ ನಾವು ಸಾವಯವ ಕೃಷಿಯಲ್ಲಿ ರಾಸಾಯನಿಕಗಳು ಬಳಸದೇ ಇರೋದ್ರಿಂದ ಅಂತ ಸಮಯದಲ್ಲೂ ಕೂಡ ಈ ಪೋಷಕಾಂಶಗಳ ಮಿಶ್ರಣವನ್ನ ಬಳಸಿದ್ರೆ ಒಂದು ಇಳುವರಿ ಅಂದ್ರೆ ಪೋಷಕಾಂಶಗಳು ಬಳಸೋದ್ರಿಂದ ಏನಾಗುತ್ತೆ, ಈ ತರ ಸೂಕ್ಷ್ಮ ಜೀವಿಗಳ ಪೋಷಕಾಂಶಗಳು ಕೂಡ ಸಿಗ್ತದೆ. ಪ್ಲಸ್ ಮುಂಬರುವ ಶಿಲೀಂಧ್ರ ರೋಗಗಳನ್ನು ಕೂಡ ನಾವು ಹತೋಟಿಯನ್ನ ಮಾಡಬಹುದು. ಈ ತರ 3 ತರನು ಪೋಷಕಾಂಶಗಳನ್ನ ನಾವು ಬಳಸಬಹುದು. ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಏನಿದೆಯಲ್ಲ ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ ಕೂಡ ಶಿಫಾರಸ್ಸಿದೆ. ಅಂದ್ರೆ 3 ತರ ನಾವು ಇದನ್ನ ಬಳಸಬಹುದು. ಬಟ್ ಒಳ್ಳೆ ರೀತಿಯಾಗಿ ರಿಸಲ್ಟ್ಸ್ ಸಿಗ್ತದೆ ಇದು. ಸೊ ಇದು ಏನಂದ್ರೆ ಇಲ್ಲಿ ಲಭ್ಯತೆ ಸ್ವಲ್ಪ ಕಡಿಮೆ ಇದೆ. ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕಿಸಿದ್ರೆ ಕೂಡ ನಾವು ತರಿಸಿ ಕೊಡ್ಬೋದು, ಯಾಕಂದ್ರೆ ಬೆಂಗಳೂರಿಂದ ತರಿಸಿ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಯಾರಾದ್ರೂ ಇಚ್ಛೆ ಅಂದ್ರೆ ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತೀವಿ ಅನ್ನೋದಾದ್ರೆ ಅಂತವ್ರಿಗೆ ಕೂಡ ನಾವು ತಂತ್ರಜ್ಞಾನವನ್ನು ಕೂಡ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಅಲ್ಲೇ ಸೊ ಆ ತರಾನು ಕೂಡ ವ್ಯವಸ್ಥೆ ಮಾಡ್ಬೋದು. ತಂತ್ರಜ್ಞಾನವನ್ನು ಏನಾದ್ರು ಕೊಳ್ಳೋ ಅವಶ್ಯಕತೆ ಇದ್ರೆ ಅವ್ರು ಸ್ವಲ್ಪ ಅಮೌಂಟ್ ನ ಪೇ ಮಾಡ್ಬೇಕಾಗತ್ತೆ. ಸೊ ಅವರೇ ಇಲ್ಲಿ ಉತ್ಪಾದನೆ ಮಾಡಿ ಈ ತೋಟಗಾರಿಕೆ ಎಲ್ಲ ಬೆಳೆಗಳಿಗೆ ಕೂಡ ಕೊಡ್ಬೋದು. ಬಟ್ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ. ಸೊ ಅಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಕೂಡ ಅಂದ್ರೆ ಪೋಷಕಾಂಶನೂ ಸಿಗ್ತದೆ, ಒಂದು ರೋಗಗಳನ್ನು ಕೂಡ ನಾವು ಇಲ್ಲಿ ಹತೋಟಿ ಮಾಡ್ಬೋದು. ಸೊ ಅದೇ ತರ ಅಜೋಸ್ಪಿರಲಮ್ ಅಂತಿದೆ, ವ್ಯಾಮ್ ಅಂತಿದೆ, ಸೊ ವ್ಯಾಸ್ಕ್ಯುಲರ್ ಅರ್ಬ್ಯಾಸ್ಕ್ಯುಲರ್ ಮೈಕೋರೈಸಾ ಅಂತ. ಸೊ ಈ ತರ ಸುಮಾರು ಸೂಕ್ಷ್ಮ ಜೀವಿಗಳನ್ನ ನಾವು ಜೈವಿಕ ಗೊಬ್ಬರಗಳನ್ನಾಗಿ ಬಳಸ್ಕೋಬಹುದು. ಇದೆಲ್ಲಿ ಲಭ್ಯವಿವೆ? ಈಗ ಟ್ರೈಕೋಡರ್ಮಾ ಕೃಷಿ ಇಲಾಖೆಯಿಂದ ಆರ್ಎಸ್ಕೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಬ್ಸಿಡಿ ದರದಲ್ಲೇ ಅಂದ್ರೆ ಕೊಡ್ತಾರೆ. ಸೊ ಅದಲ್ಲದೆ ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ, ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದ್ರೆ ತಂತ್ರಜ್ಞಾನದ ಅಡಿಯಲ್ಲಿ ನಾವು ಕೆಲವೊಂದು ಟ್ರಯಲ್ಸ್ ಅನ್ನ ಹಮ್ಮಿಕೊಳ್ತೇವೆ. ಸೊ ಅದರಲ್ಲಿ ಕೂಡ ಆಯ್ದ ರೈತರಿಗೆ ನಾವು ಕೊಡ್ತೀವಿ. ಈಗಾಗಲೇ ನಾವು ತುಂಬಾ ತರಿಸಿ ಕೊಟ್ಟಿದ್ದೀವಿ. ಸೊ 2000 ಟನ್ ಗಟ್ಲೆ ತರಿಸಿ ಕೊಟ್ಟಿದ್ದೀವಿ ಬೆಂಗಳೂರಿಂದ. ಸೊ ಯಾರಾದ್ರೂ ರೈತರಿಗೆ ನಮ್ಗೆ ಬೇಕು ಅಂದ್ರೆ ನಾವು ಅವರಿಗೆ ವ್ಯವಸ್ಥೆಯನ್ನ ಮಾಡಿ ಕಲ್ಪಿಸ್ಕೊಡ್ತೀವಿ. ಅವರು ಡೈರೆಕ್ಟ್ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಕೊಡ್ತಾರೆ, ನಾವು ಅವ್ರ ಅಮೌಂಟ್ ಪೇ ಮಾಡ್ಕೋಬೇಕಾಗುತ್ತೆ. ನಾವು ಜಸ್ಟ್ ಕೊಂಡಿ ಅಂದ್ರೆ ಸಂಪರ್ಕ ಆಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಕೆಲಸ ಮಾಡ್ತೀವಿ. ಬಟ್ ಇದು ಒಳ್ಳೆ ರಿಸಲ್ಟ್ಸ್ ಇದೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಷ್ಟೇ. ಸೊ ಈಗ ಕೊಡಗು ಅಲ್ಲೆಲ್ಲ ಅಡಿಕೆ ಇದೆ, ಮತ್ತೆ ತುಮಕೂರು ಹಿರೇಹಳ್ಳಿಯಲ್ಲೆಲ್ಲ ರೈತರು ಒಳ್ಳೆ ಬೆಳೆಗೆ ಅಂದ್ರೆ ಫಲಿತಾಂಶ ಸಿಕ್ಕಿದೆ. ಇದೊಂದೇ ಅಡಿಕೆಗೆ ಅಂತಾನೆ ಅಲ್ಲ, ಸೊ ಎಲ್ಲಾ ತೋಟಗಾರಿಕೆ ಬೆಳೆಗಳಲ್ಲಿ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ದಾಳಿಂಬೆ ಬೆಳೆಯಲ್ಲಿ ಇರ್ಬೋದು. ಸೊ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳೋದಾದ್ರೆ ಮಲ್ಲಿಗೆಯಲ್ಲಿ ಸೊರಗು ರೋಗ ತುಂಬಾ ಇದೆ. ಸೊ ಈ ಮಲ್ಲಿಗೆ ಇರುವಂತದ್ದು ಸಣ್ಣ ರೈತರಿಗೆ, ಅವರಿಗೆ ಸುಸ್ಥಿರತೆ ಕಾಯ್ಕೊಳ್ಬೇಕು ಅಂದ್ರೆ ಅವರು ಮಲ್ಲಿಗೆ ಮೇಲೆನೆ ಇಳುವರಿ ಮೇಲೆನೆ ಅವಲಂಬಿತರಾಗಿರ್ತಾರೆ. ಸೊ ಅಂತವ್ರಿಗೆ ಇದು ತುಂಬಾ ಒಳ್ಳೇದು. ಬಟ್ ಇದಕ್ಕೆ ಜಾಸ್ತಿ ಕಾಸ್ಟ್ ಆಗೋದಿಲ್ಲ. ಸೊ ಇಂದು 2 kg ಗೊಬ್ಬರಕ್ಕೆ 100 ರೂಪಾಯಿ 130 ರೂಪಾಯಿ ಆಗ್ತದೆ. ಬಟ್ ಇದನ್ನ ನಾವು ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಈ ಸೂಕ್ಷ್ಮ ಜೀವಿಗಳನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆಸಿದ್ರೆ ಸುಸ್ಥಿರತೆಯನ್ನ ಖಂಡಿತವಾಗಿ ಕಾಪಾಡಬಹುದು. ಅದರೊಟ್ಟಿಗೆ ನಮ್ಮ ಮಣ್ಣಿನ ಸಂರಕ್ಷಣೆಯನ್ನು ಕೂಡ ನಾವು ಮಾಡ್ಕೋಬಹುದು. ಇವಾಗ ನೀವೊಂದು ಹೇಳಿದ್ರೆ ಆಯ್ದ ರೈತರಿಗೆ ಅಂತ, ಈ ಆಯ್ದ ರೈತರಿಗೆ ಅಂದ್ರೆ ಯಾವ ರೀತಿ? ಈಗ ನಮ್ದು ಉದಾಹರಣೆಗೆ ಹೇಳೋದಾದ್ರೆ ನನ್ನ ತೋಟಗಾರಿಕೆ ವಿಭಾಗದಲ್ಲಿ ಒಂದು ಹೊಸ ತಳಿಯನ್ನ ಅಭಿವೃದ್ಧಿ ಮಾಡಿರ್ತಾರೆ. ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಬ್ಯಾಂಗ್ಳೂರಲ್ಲಿ ಅಭಿವೃದ್ಧಿ ಮಾಡಿರ್ತಾರೆ. ಸೊ ಇಲ್ಲಿ ಅಲ್ಸಂಡೆ ತಳಿದು ಅಂತ ಹೇಳ್ತೀನಿ, ಅರ್ಕಾ ಮಂಗಳ ತಳಿಯನ್ನ ಅಭಿವೃದ್ಧಿ ಮಾಡಿರ್ತಾರೆ. ಬಟ್ ನಮ್ಮ ರೈತರಿಗೆ ಅದು ಗೊತ್ತಿರೋದಿಲ್ಲ ಅರ್ಕಾ ಮಂಗಳ ತಳಿ ಇದೆ ಅಂತೇಳಿ. ಸೊ ಇದು ಮೀಟರ್ ಅಲ್ಸಂದೆ ಅಂತ ತಳಿಯೋದು. ಸೊ ಇದು ಏನ್ ಮಾಡ್ತಾರೆ, ರೈತರು ಯಾವ್ದೋ ಒಂದು ಪ್ರೈವೇಟ್ ಶಾಪ್ಗೆ ಹೋಗಿ ಅಲ್ಲಿ ಒಂದು ಕೇಳ್ತಾರೆ, ಅವ್ರು ಒಂದು ತಳಿ ಕೊಡ್ತಾರೆ. ಅದು ಬೀಜ ಸೀಡ್ ಕಾಸ್ಟ್ ರೇಟ್ ಜಾಸ್ತಿ ಇರ್ತದೆ ರೈತರಿಗೆ, ಮತ್ತೆ ಅದು ಸುಸ್ಥಿರತೆ ಇರೋದಿಲ್ಲ. ಈ ವರ್ಷ ಇಳುವರಿ ಇದ್ರೆ ನೆಕ್ಸ್ಟ್ ಇಯರ್ ಅದೇ ತರ ಇಳುವರಿ ಬರ್ತದೆ ಅಂತಿಲ್ಲ. ಬಟ್ ಅವ್ರಿಗೆ ರೈತರಿಗೆ ಈ ಪಬ್ಲಿಕ್ ವೆರೈಟಿ ಬಗ್ಗೆ ಅರಿವಿರೋದಿಲ್ಲ. ಅಂತವ್ರಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಸೊ ನಾವು ತಂತ್ರಜ್ಞಾನವನ್ನ ಬೆಂಗಳೂರಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ, ದಕ್ಷಿಣ ಕನ್ನಡದಲ್ಲಿ ವರ್ಕ್ ಆಗ್ತದೆ ಇಲ್ವಾ ಅಂತ ನಾವು ಟ್ರೈ ಮಾಡ್ಬೇಕಾಗತ್ತೆ. ಸೊ ಯಾಕಂದ್ರೆ ರೈತರ ತೋಟದಲ್ಲಿ ಕೊಟ್ಟು ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ಅದು ರೈತರಿಗೆ ಹೊರೆ ಆಗ್ಬಾರ್ದು ಅಂತೇಳಿ ನಾವು ಸಣ್ಣ ಪ್ರಮಾಣದಲ್ಲಿ ಟ್ರಯಲ್ಸ್ ಅನ್ನ ತಗೊಂತೀವಿ. ಪ್ರಾತ್ಯಕ್ಷಿಕೆಗಳಂದ್ರೆ 5 ಜನ ರೈತರನ್ನ ಆಯ್ಕೆ ಮಾಡ್ಕೊಂಡು ಒಂದು ತಾಲೂಕಲ್ಲಿ ಸೊ ಅವರಿಗೆ ಬೇಕಾಗುವಂತ ಪರಿಕರಗಳನ್ನ ನಾವೇ ಕೊಡ್ತೀವಿ. ಸೊ ಅಂದ್ರೆ ಇದು ರೈತರಿಗೆ ಯಾವುದೇ ರೀತಿಯ ಹೊರೆ ಆಗೋದಿಲ್ಲ. ಸೊ ಬೀಜ ಇರ್ಬೋದು, ಈ ಸೂಕ್ಷ್ಮ ಜೀವಿಗಳ ಮಿಶ್ರಣ ಇರ್ಬೋದು, ತರಕಾರಿ ಸ್ಪೆಷಲ್
ಸ್ಪೆಷಲ್ ಇರ್ಬೋದು. ಮತ್ತೆ ರೋಗ ಕೀಟಗಳನ್ನ ಹತೋಟಿ ಮಾಡಕ್ಕೆ ಮೋಹಕ ಬಲೆಗಳು, ಟ್ರ್ಯಾಪ್, ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಹೇಳಿ ಕೊಡುವಂತದ್ದು. ಸೊ ಈ ತರ ಮೂಲ ಅಂದ್ರೆ ಬೇಸಿಕ್ ಪರಿಕರಗಳನ್ನ ನಾವು ಕೊಟ್ಟು ರೈತರ ಹೊಲದಲ್ಲೇ ತಂತ್ರಜ್ಞಾನವನ್ನ ಹಮ್ಮಿಕೊಳ್ತೇವೆ. ಸೊ ಅಂತ ರೈತರಿಗೆ ನಮ್ಮ ಕಡೆಯಿಂದ ನಾವು ಈ ತರ ಪರಿಕರಗಳನ್ನ ತರಿಸಿ ಕೊಡ್ತೀವಿ. ಸೊ ಈಗಾಗಲೇ ಸುಮಾರು ಅರ್ಕಮಂಗಳ ತಳಿ ಕೂಡ ಆಗಿದೆ, ಮತ್ತೆ ಅರ್ಕ ಪ್ರಸನ್ನ ಅಂತೇಳಿ ಹೀರೆಕಾಯಿ ತಳಿಯನ್ನ ಎಲ್ಲ ಮಾಡಿದೀವಿ. ಸುಮಾರು ಪ್ರಾತ್ಯಕ್ಷಿಕೆಗಳಾಗಿದೆ. ಅದೇ ತರ ಎಲ್ಲಾ ವಿಭಾಗದಲ್ಲೂ ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲಾ ವಿಜ್ಞಾನಿಗಳು ತಮ್ಮ ತಮ್ಮ ವಿಭಾಗದಲ್ಲಿ ಹಮ್ಮಿಕೊಳ್ತಾರೆ. ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ರೋಗ ಕೀಟ ಬಾಧೆ ಎಲ್ಲ ಇರುವಂತದ್ದು, ಸಾವಯವದಲ್ಲಿ ನೋಡಿದ್ರೆ ಸ್ವಲ್ಪ ಕಡಿಮೆ ಅನ್ಬಹುದು. ಆದ್ರೂ ರೋಗ ಕೀಟ ಬಾಧೆಗಳ ಹತೋಟಿ ಕ್ರಮಗಳನ್ನು ಯಾವ ರೀತಿ ಮಾಡಬಹುದು? ಸಾವಯವ ಕೃಷಿಯಲ್ಲಿ ಅಂದ್ರೆ ನಾವು ರೋಗ ಕೀಟಗಳನ್ನ 3 ತರ ಹತೋಟಿ ಮಾಡಬಹುದು. ಒಂದು ಬೇಸಾಯ ವಿಧಾನದಲ್ಲಿ. ಬೇಸಾಯ ವಿಧಾನದಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸುವಂತ ರೋಗ ಅಂದ್ರೆ ಮೊಟ್ಟೆಗಳನ್ನ, ಆ ಕೋಶಾವಸ್ಥೆಗಳನ್ನ ತೆಗೆದು ನಾಶ ಮಾಡುವಂತದ್ದು. ಮತ್ತೆ ಉಳಿಮೆ ಮಾಡ್ತೀವಲ್ಲ, ಮಾಗಿ ಉಳಿಮೆ. ಸೊ ಇದೆಲ್ಲ ಬಿಸಿಲು ಬಂದ್ರೆ ಮಣ್ಣನ್ನ ಸೂರ್ಯಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತೀವಿ. ಸೊ ಇದನ್ನ ಬೇಸಾಯ ವಿಧಾನ ಅಂತ. ಈ ಮಣ್ಣು ಯಾವಾಗ ಸೂರ್ಯಕಿರಣಗಳಿಗೆ ಎಕ್ಸ್ಪೋಸ್ ಆಗ್ತದೋ ಅದರಲ್ಲಿರೋ ಕೀಟಗಳ ಮೊಟ್ಟೆಗಳೆಲ್ಲ ಸಾಯ್ತದೆ. ಸೊ ಇದರಿಂದ ಕೂಡ ಒಂದು ರೀತಿಯಾಗಿ ನಾವು ಕೀಟಗಳನ್ನ ಹತೋಟಿಯನ್ನ ಮಾಡ್ಬೋದು. ಇನ್ನೊಂದು ಟ್ರ್ಯಾಪ್ ಗಳನ್ನ ಬಳಸುವಂತದ್ದು, ಮೋಹಕ ಬಲೆಗಳನ್ನ ಬಳಸುವಂತದ್ದು. ಸೊ ತರಕಾರಿಗಳಲ್ಲಿ ರಸ ಇರೋ ಕೀಟ ಜಾಸ್ತಿ ಇರ್ತದೆ. ಸೊ ಆ ರಸ ಇರೋ ಕೀಟ ಏನಾಗುತ್ತೆ, ಕೆಲವೊಂದು ಕಲರ್ಸ್ ಗೆ ಅಟ್ರಾಕ್ಟ್ ಆಗುತ್ತೆ. ಈಗ ಬಿಳಿ ನೊಣ ಅಂತ ಹೇಳ್ಬೋದು, ಬಿಳಿ ನೊಣ ಅಂತ ಕರಿತೀವಲ್ಲ. ಸೊ ಹಳದಿ ಬಣ್ಣಕ್ಕೆ ಅಟ್ರಾಕ್ಟ್ ಆಗುತ್ತೆ. ಸೊ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂದ್ರೆ ಒಂದು ಪೇಪರ್ ಮೇಲೆ ಒಂದು ಸ್ವಲ್ಪ ಗಮ್ ತರ ಇರ್ತದೆ. ಸೊ ಇದು ಎಲ್ಲೋ ಕಲರ್ ಇದೆ ಅಂತ ಬಂದಾಗ ಏನಾಗುತ್ತೆ, ಅದರಲ್ಲಿ ಗಮ್ ಇರೋದ್ರಿಂದ ಅದ್ರ ಮೇಲೆ ಸ್ಟಿಕ್ ಆಗಿ ಅದು ಆರ್ದೆ ಅಲ್ಲಿ ಸಂತತಿಯನ್ನ ಕಡಿಮೆ ಮಾಡೋದು. ಅದೇ ತರ ಬ್ಲೂ ಸ್ಟಿಕ್ಕಿ ಟ್ರಾಪ್ ಅಂತ ಸಿಗ್ತದೆ. ಮತ್ತೆ ಈಗ ಈ ಸಸ್ಯ ಏನುಗಳೆಲ್ಲ ಬರ್ತದಲ್ಲ, ಅಲ್ಸಂಡೆ ಎಲ್ಲ, ಸೊ ಅದಕ್ಕೆ ಅದು ಬ್ಲೂ ಕಲರ್ಗೆ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಈಗ ಇನ್ನೊಂದು ಮೋಹಕ ಬಲೆಗಳಿದಾವೆ. ಈಗ ಕುರುವಾಯಿ ಗೊತ್ತಲ್ಲ, ಕುರುವಾಯಿ ತೆಂಗು, ಮಡಿಕೆ ಎಲ್ಲ, ಕೆಂಪು ಮೂತಿ ಹುಳ ಎಲ್ಲ ನಾಶ ಮಾಡ್ತದೆ. ಅದು ಮೋಹಕ ಅಂದ್ರೆ ಆಪೋಸಿಟ್ ಸೆಕ್ಸ್ ಫೆರೋಮೋನ್ ಟ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಆಪೋಸಿಟ್ ಸೆಕ್ಸ್ ಇದೆ ಅಂತೇಳಿ ಸ್ಮೆಲ್ಗೆ ಬರ್ತದೆ. ನಾವು ಮೀಥೈಲಿಜಿನಲ್ ಕೆಲವೊಂದು ಲ್ಯೂರ್ಸ್ ಅನ್ನ ಇಡ್ತೀವಿ ಅದರಲ್ಲಿ. ಸೊ ಅದರಲ್ಲಿ ಏನಾಗುತ್ತೆ, ಸೊ ಈ ಹಣ್ಣಿನ ನೊಣ ಇರ್ಬೋದು, ಕುರುವ ಇರ್ಬೋದು. ಸೊ ಹಣ್ಣಿನ ನೊಣದಲ್ಲಿ ಮೀಥೈಲಿಜಿನಲ್ ಅಂತೇಳಿ ನಾವು ಒಂದು ಕೆಮಿಕಲ್ ಇರ್ತೀವಿ. ಅದು ಸ್ಮೆಲ್ ರಿಲೀಸ್ ಆದಾಗ ಏನಾಗುತ್ತೆ, ಆಪೋಸಿಟ್ ಸೆಕ್ಸ್ ಇದೆ ಅಂದ್ರೆ ಗಂಡು ಹುಳ ಇದೆ ಅಂತೇಳಿ ಬರುವಂತದ್ದು. ಸೊ ಅದರಲ್ಲಿ ಕೆಮಿಕಲ್ ಕೂಡ ಹಾಕಿರೋದ್ರಿಂದ ಏನಾಗುತ್ತೆ, ಅಟ್ರಾಕ್ಟ್ ಆಗಿ ಅದು ಸಾಯುವಂತದ್ದು. ಬಟ್ ಈ ಮೋಹಕ ಬಲೆಗಳನ್ನ ಬಳಸಬೇಕಾದ್ರೆ ನಾವು ಎಕರೆಗೆ ಒಂದಷ್ಟೇ ಬಳಸಬೇಕಾಗತ್ತೆ. ಸೊ ಜಾಸ್ತಿ ಬಳಸಿದಷ್ಟು ತೊಂದರೆ ಆಗುತ್ತೆ, ಯಾಕಂದ್ರೆ ಅಕ್ಕಪಕ್ಕ ತೋಟಗಳಲ್ಲಿ ಇರುವಂತದ್ದು ನಮ್ಮ ತೋಟಕ್ಕೆ ಬರ್ತದೆ. ಸೊ ಇದನ್ನೆಲ್ಲ ನಾವು ಸಾಮೂಹಿಕವಾಗಿ ಈ ತರ ಹತೋಟಿಗಳನ್ನ ಮಾಡ್ಬೋದು. ಸೊ ಕಮ್ಯುನಿಟಿ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಎಲ್ಲರೂ ಇಡ್ಬೇಕಾಗತ್ತೆ. ಮತ್ತೆ ಇವೆಲ್ಲ ನಾಕ್ಟರ್ನಲ್ ಅಂದ್ರೆ ರಾತ್ರಿ ಹೊತ್ತು ಆಕ್ಟಿವ್ ಇರ್ತದೆ. ಅಂದ್ರೆ ಅಂತ ಸಮಯದಲ್ಲಿ ನಾವು ಬರ್ತದಲ್ಲ ಮನೆ ಹತ್ರ ಬಂದಾಗ ಏನಾಗುತ್ತೆ, ಲೈಟ್ ಬೆಳಕಿಗೆ ಬಂದಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ಅಲ್ಲೇ ಒಡೆದು ಬೀಳಿಸುವಂತದಲ್ಲ, ಅದನ್ನ ಎಕ್ಕಿ ಸಾಯಿಸ್ಬೇಕು, ಬೆಂಕಿಗೆ ಹಾಕ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಒಂದು ಮೊಟ್ಟೆ ಇಟ್ಟು, ಒಂದು ಕೀಟ 10 ಮೊಟ್ಟೆ ಇಟ್ಟು ಮತ್ತೆ ಅದು ಸಂತತಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಮತ್ತೆ ನೆಕ್ಸ್ಟ್ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳನ್ನ ಬಳಸುವಂಥದ್ದು. ಈಗ ಬೇವಿನ ಕಷಾಯ, ಬೇವಿನ ಬೀಜದ ಕಷಾಯನ ಮಾಡಿ ಸಿಂಪಡಣೆ ಮಾಡುವಂಥದ್ದು. ಬೇವಿನ ಎಣ್ಣೆ, ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಬೇವಿನ ಎಣ್ಣೆ, ಎಲ್ಲಾ ಬೆಳೆಗಳಲ್ಲಿ ಕೂಡ ಅಷ್ಟೇ ಬೇವಿನ ಎಣ್ಣೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ಮತ್ತೆ ಕಷಾಯ ಮಾಡುವಂಥದ್ದು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ನಾವು ಸಮ ಪ್ರಮಾಣದಲ್ಲಿ ಜಜ್ಜಿ ಅದನ್ನ ಸೋದಿಸ್ಕೊಂಡು, ಸೊ 1:10 ರೇಷಿಯೋದಲ್ಲಿ 10 ಭಾಗ ನೀರಿದ್ರೆ 1 ಭಾಗ ನಾವು ಕಷಾಯನ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡುವಂಥದ್ದು. ಮತ್ತೆ ಕೆಲವೊಂದು ಶಿಲೀಂಧ್ರ ರೋಗಗಳಿಗೆ ಉಳಿ ಮಜ್ಜಿಗೆ, ಸೊ ಅಂದ್ರೆ 2-3 ದಿನದ್ದು ಉಳಿ ಮಜ್ಜಿಗೆ, ತುಂಬಾ ಉಳಿ ಬಂದಿರ್ತದಲ್ಲ ಅಂತದನ್ನ ಸಿಂಪಡಣೆ ಮಾಡುವಂಥದ್ದು. ಡೈಲ್ಯೂಟ್ ಮಾಡ್ಬೇಕಾಗತ್ತೆ. ಸೊ ಡೈಲ್ಯೂಟ್ ಮಾಡಿ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಕ್ವಾಂಟಿಟಿನೂ ಜಾಸ್ತಿ ಬೇಕಾಗತ್ತಲ್ಲ. ಮತ್ತೆ ಈ ಜೀವಾಮೃತ ಈ ತರ ಎಲ್ಲ ಮಾಡಿ ಕೂಡ ನಾವು ಕೊಡ್ಬೋದು. ಮತ್ತೆ ಬೇವಿನ ಸೊಪ್ಪಿನ ಕಷಾಯ. ಸೊ ಬೇವಿನ ಸೊಪ್ಪು 1 kg ನಾವು ಮಿಕ್ಸಿಯಲ್ಲಿ ನಾವು ಸಾಮಾನ್ಯವಾಗಿ ರುಬ್ಬಿ, ಯಂತ್ರದಲ್ಲಿ ಅದು ಯಾವುದೇ ರೀತಿಯಾಗಿ ರುಬ್ಬಿ ಅದನ್ನ ಡೈಲ್ಯೂಟ್ ಮಾಡಿ ಮತ್ತೆ ಸಿಂಪಡಣೆ ಮಾಡುವಂಥದ್ದು. ಮತ್ತೆ ಕೆಲವೊಂದು ಸಾಂಪ್ರದಾಯಿಕವಾಗಿ ಉಪ್ಪು, ಅರಿಶಿನ ಎಲ್ಲ ಬಳಸ್ತಾರೆ. ಬಟ್ ನಾವು ಏನಂದ್ರೆ ಅದನ್ನ ಡೈಲ್ಯೂಟ್ ಮಾಡಿ ಬಳಸಬೇಕು. ಮತ್ತೆ ಕೆಲವೊಂದೆಲ್ಲ ಅಂದ್ರೆ ಈಗ ಈ ಕಂಬಳಿ ಹುಳ ಎಲ್ಲ ಇರ್ತದಲ್ಲ, ಶಂಕು ಹುಳ ಎಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಸ್ಮೆಲ್ಗೆ ಅಟ್ರಾಕ್ಟ್ ಆಗ್ತದೆ. ಸೊ ಸ್ಮೆಲ್ ಅಂದ್ರೆ ಈಗ ಫರ್ಮೆಂಟೆಡ್ ಸ್ಮೆಲ್ ಬೇಕಾಗುತ್ತೆ ಅದಕ್ಕೆ. ಸೊ ಆಲ್ಕೋಹಾಲ್ ತರ ಸ್ಮೆಲ್ ಬೇಕಾಗುತ್ತೆ. ಅದಕ್ಕೆ ಕೊಳ್ತೋಗಿರೋ ಹಣ್ಣುಗಳನ್ನೆಲ್ಲ ತೋಟಗಳಲ್ಲಿ ಇಟ್ಟು ನಾವು ಅದನ್ನ ಅಟ್ರಾಕ್ಟ್ ಮಾಡಿ ಹೆಕ್ಕಿ
ಸಾಯಿಸುವಂಥದ್ದು. ಈ ತರ ಅಂದ್ರೆ ನಾವು ಕೆಲವೊಂದು ಗಿಡಗಳ ಸಸ್ಯ ಮೂಲಗಳನ್ನು ಕೂಡ ಬಾರ್ಡರ್ ಟ್ರಾಪ್ ಕ್ರಾಪ್ ಆಗಿ ಕೂಡ ನಾಟಿ ಮಾಡೋದ್ರಿಂದ ಸಾವಯವ ರೀತಿಯಲ್ಲಿ ರೋಗ ಕೀಟಗಳನ್ನ ತೊಟ್ಟಿ ಮಾಡ್ಬೋದು. ಬಟ್ ಇದೆ ಅಂದ್ರೆ ಕನ್ಸಿಸ್ಟೆನ್ಸಿ ವೀಕ್ಲಿ ಅಂದ್ರೆ ನಾವು ಪ್ರತಿ ವಾರ ಸಿಂಪಡಣೆ ಮಾಡ್ಬೇಕಾಗತ್ತೆ. ಸೊ ರಾಸಾಯನಿಕ ತರ ಕೆಲಸ ಮಾಡೋದಿಲ್ಲ. ಬಟ್ ನಾವು ಇದ್ರಲ್ಲಿ ಈಗಾಗಲೇ ಹೇಳ್ದಂಗೆ ಸಾವಯವ ಕೃಷಿಯಲ್ಲಿ ಕೆಲಸ ತುಂಬಾ ಜಾಸ್ತಿ ಇರ್ತದೆ, ಜನನೂ ಜಾಸ್ತಿ ಬೇಕು, ಇಲ್ಲಿ ಸಮಯನೂ ಜಾಸ್ತಿ ಬೇಕಾಗತ್ತೆ, ತುಂಬಾ ತಾಳ್ಮೆನೂ ಬೇಕಾಗತ್ತೆ. ಸೊ ಇಳುವರಿ ನಾವು ಒಂದೇ ವರ್ಷದಲ್ಲಿ ಪಡೀಲಿಕ್ಕೆ ಆಗೋದಿಲ್ಲ. ಸೊ ನಾವು ಏನು ರಾಸಾಯನಿಕ ಬಳಸಿ, ಬಟ್ ಖಂಡಿತವಾಗೂ ನಾವು ಮಣ್ಣಿನ ಸಂರಕ್ಷಣೆ ಮಾಡ್ಬೋದು. ನಮ್ಮ ಯುವ ಪೀಳಿಗೆಗೆ ಒಂದು ಇದನ್ನ ಕೊಡ್ಬೋದು, ಒಂದು ಮೆಸೇಜ್ ಅನ್ನು ಕೂಡ ಕೊಡ್ಬೋದು. ಸೊ ಈಗಿನ ಮಕ್ಕಳಿಗೆ ನಾವು ಅವರಿಗೆ ಆಸ್ತಿ ಐಶ್ವರ್ಯಗಳು ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಆರೋಗ್ಯ, ಮಣ್ಣಿನ ಆರೋಗ್ಯ ಕೊಟ್ರೆ ನಾವು ಅದಕ್ಕಿಂತ ಬಹುದೊಡ್ಡ ಕೊಡುಗೆ ಅವ್ರಿಗೆ ಏನೂ ಬೇಕಾಗಿಲ್ಲ. ಸೊ ಈಗಾಗಲೇ ಸುಮಾರು ಮಣ್ಣು ತುಂಬಾ ಪ್ರಕೃತಿ ತುಂಬಾ ಹಾಳಾಗಿರೋದ್ರಿಂದ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗೋದ್ರಿಂದ, ಸೊ ನಾವು ನೈಸರ್ಗಿಕವಾಗಿ ಸಾವಯವ ಕೃಷಿ ಮಾಡೋದ್ರಿಂದ ನಾವು ಖಂಡಿತವಾಗೂ ನಾವು ಸುಸ್ಥಿರತೆಯನ್ನ ಕಾಪಾಡಬಹುದು. ಮೇಡಮ್, ಇವಾಗ ಒಂದು ನೀವು ಯೆಲ್ಲೋ ಟ್ರ್ಯಾಪ್ ಮತ್ತು ಬ್ಲೂ ಟ್ರ್ಯಾಪ್ ಅಂತ ಹೇಳಿದ್ರಿ. ಇದನ್ನು ನಾವೇನು ಉಪಯೋಗಿಸಿದಾಗ ಎಲ್ಲ ಕೀಟಗಳು ಅಂದ್ರೆ ಉಪಕಾರಿಕ ಕೀಟಗಳೆಲ್ಲ ಇರ್ತವೆ, ಅವುಗಳೆಲ್ಲ ಬಂದು ಅದರಲ್ಲಿ ಸ್ಟಿಕ್ ಆಗಲ್ವಾ, ಹೇಗಿದು? ಇಲ್ಲ ಮ್ಯಾಮ್, ಈ ನಾವು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್, ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಏನ್ ಹೇಳಿದ್ವಲ್ಲ, ಮುಖ್ಯವಾಗಿ ರಸ ಇರೋ ಕೀಟಗಳು. ಇಲ್ಲಿ ತರಕಾರಿ ಬೆಳೆಗಳಲ್ಲಿ ಸಕ್ಕಿಂಗ್ ಪೆಸ್ಟ್ ಅಂತ ಹೇಳಿ ಕರಿತೀವಿ, ರಸವನ್ನ ಹೀರ್ಕೊಳ್ತದೆ. ಸೊ ಆ ರಸ ಇರೋ ಕೀಟಗಳಿಗಷ್ಟೇ ಈ ತರ ನಾವು ಇದು ಕಲರ್ ಟ್ರ್ಯಾಪ್ಸ್ ಅನ್ನ, ಅಂದ್ರೆ ಇಲ್ಲಿ ಕೀಟಗಳು ಕಲರ್ಗಷ್ಟೇ ಅಟ್ರಾಕ್ಟ್ ಆಗುತ್ತೆ. ಇದು ಯಾವುದೇ ತರ ವಿಷಕಾರಿ ಅಂಶನೂ ಇರೋದಿಲ್ಲ. ಅಲ್ಲಿ ಏನಂದ್ರೆ ನಾವು ಗ್ರೀಸ್ ಹಚ್ಚಿರ್ತೀವಿ ಅಥವಾ ಗಮ್ ಏನಾದ್ರು ಇರ್ತದೆ. ಈ ಸಣ್ಣ ಕೀಟಗಳಾಗಿರೋದ್ರಿಂದ ಬಿಳಿ ನೊಣ ತುಂಬಾ ಗಾತ್ರ ತುಂಬಾ ಸಣ್ಣಾಗಿರ್ತದೆ. ಸೊ ಆ ಗಮ್ ಮೇಲೆ ಕೂತ್ಕೊಂಡಾಗ ಚಿಟ್ಟೆ ತರ ಇರ್ತದೆ, ಅದು ತುಂಬಾ ನಾವು ಕಣ್ಣಿಗೆ ಕಾಣೋದಿಲ್ಲ. ಸೊ ನಾವು ಇದು ಮಲ್ಲಿಗೆಲಾಗ್ಬೋದು, ಬೆಂಡೆಯಲ್ಲಿ ತುಂಬಾ ಕಾಣ್ತೀವಿ, ಎಲೆ ಹಿಂದೆಗಡೆ ಇರ್ತದೆ, ಎಲೆನ ಹಿಂಗ ಆರಿಸಿದ್ರೆ ಅದು ಆರ್ತದೆ. ಸೊ ಅಂತ ಕೀಟಗಳು ಕೂತ್ಕೊಂಡಾಗ ಎದ್ದೋಗಕ್ಕೆ ಆಗೋದಿಲ್ಲ, ಅಂದ್ರೆ ಆರೋಗ್ಯಕ್ಕೆ ಆಗೋದಿಲ್ಲ. ಸೊ ಅವಾಗ ಅಲ್ಲಿ ಸಾಯ್ತದೆ. ಸಂತತಿ ಕಡಿಮೆ ಮಾಡ್ಬೋದು ಅಷ್ಟೇ, ಬಿಟ್ರೆ ಬೇರೆ ತರ ನಮ್ಗೆ ನೈಸರ್ಗಿಕವಾಗಿ ಇರುವ ಕೀಟಗಳಿಗೆ ಯಾವುದೇ ತರ ತೊಂದರೆ ಆಗೋದಿಲ್ಲ. ಮೇಡಮ್, ಹಾಗಿದ್ರೆ ಇಷ್ಟೆಲ್ಲ ನಾವು ಸಾವಯವ ಇದಕ್ಕೆ ಹೋದಾಗ ಒಂದು ಸಾವಯವ ಬೇಸಾಯದ ಉತ್ಪನ್ನಗಳೊಂದು ಪ್ರಮಾಣ ಪತ್ರ ಏನಾದ್ರು ಬೇಕಾಗ್ತದಾ? ಅದು ಯಾವ ರೀತಿ ಪಡಿಬಹುದು, ಇದ್ರ ಬಗ್ಗೆ ಹೇಳಿ. ಹೌದು ಮೇಡಮ್, ಖಂಡಿತವಾಗೂ ಪ್ರಮಾಣ ಪತ್ರ ಅಂದ್ರೆ ಈಗ ಆರ್ಗ್ಯಾನಿಕ್ ಫಾರ್ಮರ್ ಅಂದ್ರೆ ಈ ಸರ್ಟಿಫಿಕೇಶನ್ ಏಜೆನ್ಸೀಸ್ ಇರ್ತದೆ, ಅಂದ್ರೆ ಸರ್ಕಾರದಿಂದ ನೇಮಿತವಾಗಂತ ಏಜೆನ್ಸೀಸ್ ಇರ್ತದೆ. ಸೊ ಇಂಥ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಪ್ರೊಡ್ಯೂಸ್ಡ್ ಏನು ವೆರೈಟೀಸ್ ಆಗ್ಬೋದು, ಕ್ರಾಪ್ಸ್, ಅದಕ್ಕೆ ಬೆಲೆ ಕೂಡ ಜಾಸ್ತಿ ಇರ್ತದೆ, ಡಿಮ್ಯಾಂಡ್ ಕೂಡ ಜಾಸ್ತಿ ಇರ್ತದೆ. ಸೊ ಈ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಹೆಂಗ್ ಪಡ್ಕೊಳ್ಳೋದು ಅಂದ್ರೆ ನಾವು ಅಂದ್ರೆ ಕನಿಷ್ಠ 5-6 ವರ್ಷ ನಾವು ಈ ಸಾವಯವ ಕೃಷಿಯನ್ನ ಮಾಡಿರ್ಬೇಕು ಅಂತ ರೈತರು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಅದೊಂದು ಏಜೆನ್ಸಿ ಬಂದು ಅವರ ತಾಕುಗಳಿಗೆ ಅಧಿಕಾರಿಗಳು ಬಂದು ಭೇಟಿ ಮಾಡಿ ಅವರು ದೃಢೀಕರಿಸ್ತಾರೆ ಅಂದ್ರೆ ಸರ್ಟಿಫೈಡ್ ಅಂತ ಹೇಳಿ, ಸೊ ಆರ್ಗ್ಯಾನಿಕ್ ಫಾರ್ಮರ್ ಅಂತ ಹೇಳಿ. ಸೊ ಈಗ ನಾವು 1-2 ವರ್ಷದಲ್ಲಿ ಆಗೋದಿಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಕನಿಷ್ಠ 5-6 ವರ್ಷ ಬೇಕಾಗತ್ತೆ ದೃಢೀಕರಣ, ಅಂದ್ರೆ ದೃಢೀಕತೆ ಬೇಕಾಗತ್ತೆ. ಅಂದ್ರೆ ಅಷ್ಟು ವರ್ಷ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಾಗತ್ತೆ. ಸೊ ಯಾವುದೇ ತರ ರಾಸಾಯನಿಕಗಳು ಬಳಸದೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಅಂತ ರೈತರಿಗೆ ಸರ್ಟಿಫಿಕೇಶನ್ ಇಂದ ಪ್ರಮಾಣ ಪತ್ರ ಸಿಗ್ತದೆ. ಸೊ ಅವರು ಬೆಳೆದಂತ ಬೆಳೆಗಳಿಗೆ ಕೂಡ ಬೆಲೆ ಜಾಸ್ತಿ ಸಿಗ್ತದೆ. ಸೊ ಈ ರೀತಿಯಾಗಿ ಆರ್ಗ್ಯಾನಿಕ್ ಅಲ್ಲಿ ಸರ್ಟಿಫೈಡ್ ಫಾರ್ಮರ್ಸ್ ತರ ಅಪ್ಲೈ ಮಾಡಿ ತಗೋಬಹುದು. ಖಂಡಿತವಾಗಿ ಅವ್ರಿಗೆ ಉಪಯೋಗ ಆಗುತ್ತೆ, ಮತ್ತೆ ಅವರು ಬೆಳೆದಿರೋ ಬೆಳೆಗೂ ಕೂಡ ಹೆಚ್ಚು ಮೌಲ್ಯನ ನಾವು ಪಡ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಖೇತ್ ಬಚಾವೋ ನಾವು ಕಾರ್ಯಕ್ರಮದಲ್ಲಿ ರೈತರಿಗೆ ಅರಿವು ಮೂಡಿಸುವಂಥದ್ದು, ಮುಖ್ಯವಾಗಿ ನಾವು ನೈಸರ್ಗಿಕವಾಗಿ ಸಿಗುವಂಥದ್ದನ್ನೆಲ್ಲ ಅಂದರೆ ಸಂರಕ್ಷಣೆ ಮಾಡುವಂಥದ್ದು, ಮಣ್ಣು ನೀರು ಗಾಳಿ ಎಲ್ಲನೂ ಸಂರಕ್ಷಣೆ ಮಾಡಿ, ಸೊ ಅಂದರೆ ಸಾವಯವ ರೀತಿಯಲ್ಲೇ ಪ್ರೋತ್ಸಾಹಿಸಿ ಹೆಚ್ಚಾಗಿ ಕೃಷಿಯನ್ನು ಮಾಡಬೇಕಂತೇಳಿ ಎಲ್ಲ ಕಡೆಗಳಲ್ಲಿ ಈಗ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂದರೆ, ಕೆಲವೊಂದು ಜಿಲ್ಲೆಗಳಲ್ಲಿ ರಾಸಾಯನಿಕಗಳ ಬಳಕೆ ಯಥೇಚ್ಛ ಆಗ್ತದೆ, ಅಂದರೆ ಶಿಫಾರಸಿಗಿನ ಜಾಸ್ತಿ ಆಗ್ತದೆ. ಸೊ ಅಂಥ ಜಿಲ್ಲೆಗಳನ್ನ ಫೋಕಸ್ ಮಾಡಿಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ವಿ. ಅಂದ್ರೆ ತುಂಬಾ ರಾಸಾಯನಿಕಗಳು ಬಳಸೋ ಸ್ವಲ್ಪ ಜಾಸ್ತಿ ಅವರಿಗೆ ಅರಿವುಗಳನ್ನ ಮೂಡಿಸ್ತಾ ಇದ್ವಿ. ಬಟ್ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಈ 1 ತಿಂಗಳ ಕಾರ್ಯಕ್ರಮವನ್ನ ಎಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ಆಂದೋಲನ ನಾವು ಅಂದ್ರೆ ರೈತರಿಗೆ ಮುಖ್ಯವಾಗಿ ಅರಿವು ಮೂಡಿಸುವಂಥದ್ದು. ಯಾಕಂದ್ರೆ ಈಗ ಮಳೆಗಾಲ ಶುರುವಾಗುತ್ತೆ. ಸೊ ಮಳೆಗಾಲ ಶುರು ಆದ್ಮೇಲೆ ಎಲ್ಲ ಕೃಷಿ ಕೆಲಸಗಳೆಲ್ಲ ಶುರು ಆಗ್ತದೆ. ಸೊ ಆದ್ರಿಂದ ಈಗ ರೈತರಿಗೆ ಅಂದ್ರೆ ನೆಸೆಸಿಟಿ ತುಂಬಾ ಇದೆ, ನೀಡ್ ಆಫ್ ದ ಅವರ್ ಅಂತ ಏನ್ ಕರಿತೀವಲ್ಲ, ಈಗ ಅವರಿಗೆ ತುಂಬಾ ಅರಿವಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಈ ಕಳೆದ ವರ್ಷ ಕೂಡ ವಿಕಸಿತ ಭಾರತ ಅಂತ ಹೇಳಿ ಮಾಡಿದ್ರು. ಅದೇ ತರ ಈ ವರ್ಷ ಖೇತ್ ಬಚಾವೋ ಅಂತ ಹೇಳಿ ಅಂದ್ರೆ ನಮ್ಮ ಕೃಷಿಯನ್ನ ಉಳಿಸಿ ನೈಸರ್ಗಿಕವಾಗಿ ಸುಸ್ಥಿರತೆಯನ್ನ ಕಾಪಾಡಿ ಅಂತೇಳಿ ಈ ಆಂದೋಲನ ನಾವು
ಹಮ್ಮಿಕೊಳ್ಳಲಾಗ್ತಾ ಇದೆ. ಸಂತೋಷ ಮೇಡಮ್. ಇದುವರೆಗೆ ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಈ ಒಂದು ಇದರ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರಶ್ಮಿ ಅವರೇ, ನೀವು ನಮ್ಮ ಜೊತೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಎಂಬುದರ ಬಗ್ಗೆ ಸಮಗ್ರವಾಗಿ ತಿಳಿಸಿದ್ರಿ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದ. ಇದುವರೆಗೆ ಖೇತ್ ಬಚಾವೋ ಅಭಿಯಾನ ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇದರ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ರಶ್ಮಿ ಆರ್ ಇವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ರಜನಿ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.